ಯೆಸ್ ಮ್ಯಾಮ್. ಓಕೆ, ಕಂಟಿನ್ಯೂ ಮಾಡ್ಲಾ? ಗುಡ್ ಮ್ಯಾಮ್. ರೆಕಾರ್ಡಿಂಗ್ ಕೊಟ್ಟಿದ್ದೀರಲ್ಲ? ಮ್ಯಾಮ್ ನಿಮ್ಗೆ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ, ಮತ್ತೆ ಅನಿಲ್ ಸರ್ ಕೂಡ ಮಾಡ್ತಿದ್ದಾರೆ. ಓಕೆ ನೀವು ಫೈನ್. ರೆಕಾರ್ಡಿಂಗ್ ಮಾಡ್ಕೊಳ್ಬೋದು ಮ್ಯಾಮ್. ಯೆಸ್ ಮ್ಯಾಮ್. ಓಕೆ ಫೈನ್. ಓಕೆ, ಏನು ಹೇಳ್ತೀನಿ, ಅದು ಅಫ್ಕೋರ್ಸ್ ನಾವು ಹೋಮ್ ಮೀಟಿಂಗ್ ಹೋದಾಗ ನೋಡಿ, ನಾವು ಜ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಸೊ ಜ್ಯೂಸ್ ಮೊದಲು ಜ್ಯೂಸ್ ಕೊಟ್ಟ ತಕ್ಷಣ ಯೂಸ್ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳ್ತೀವಿ. ಅವ್ರ ಮನೇಲಿ ಫ್ರಿಜ್ ಇರೋದಿಲ್ಲ. ಸೊ ಇದನ್ನ ನಾವು ಯಾರಾದ್ರೂ ಜೆಂಟ್ಸ್ ಹೋದಾಗ ಹೇಳಕ್ ಸಾಧ್ಯನಾ? ಇಲ್ಲ, ಅವರು ಇಲ್ಲ ಬಿಡಿ ಸರ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತಗೋತೀವಿ ಅಂತ ಇಷ್ಟೇ ಮಾತಾಡ್ತಾರೆ. ಸಿ ದಟ್ ಡಿಫ್ರೆನ್ಸ್, ಯು ಜಸ್ಟ್ ಸಿ ಹೌ ಇಟ್ ವಿಲ್ ಬಿ ಅಂತ ಹೇಳ್ಬಿಟ್ಟು. ಅದೇ ಜೆಂಟ್ಸ್ ಒಬ್ಬರೇ ಹೋದಾಗ ಈ ಒಂದು ವೇಟೇಜ್ ಇರೋದಿಲ್ಲ. ಯಾವುದೇ ಒಂದು ಹೋಮ್ ಮೀಟಿಂಗ್ ನಾವು ಹೋದಾಗ ಇದೇ ಸೀಕ್ರೆಟ್ ಅನ್ನೋದು ಇದೇನೇನೆ. ಆಕ್ಚುಲಾಗಿ ನಾವು ವಿತ್ ಫ್ಯಾಮಿಲಿ ಹೋದಾಗ ಆ ಒಂದು ವೇಟೇಜ್ ಬೇರೆ ಇರುತ್ತೆ, ರೆಸ್ಪೆಕ್ಟ್ ಬೇರೆ ಇರುತ್ತೆ. ಅದೇ ನಾವು ವಿತ್ ಫ್ಯಾಮಿಲಿ ಹೋಗ್ತೀವಲ್ವಾ, ಸಿ ಈ ಒಂದು ಇಂಟರ್ನಲ್ ಏನಿರುತ್ತೋ ಅವರಲ್ಲಿ ಪ್ರಾಬ್ಲಮ್ಸ್ ಅದೆಲ್ಲ ಹೊರಗಡೆ ಬರುತ್ತೆ. ನಾವು ವಿ ಕೆನ್ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ಲಿ ಅವ್ರ ಮನೆಯಲ್ಲಿ ಏನ್ ಪ್ರಾಬ್ಲಮ್ಸ್ ಇರೋದೇ ನಾವು ನೋಟಿಸ್ ಮಾಡ್ಬೋದು ಅದನ್ನೆಲ್ಲ. ಸೊ ಇವಾಗ ನಾವು ಜ್ಯೂಸ್ ಅಂತ ಹೇಳಿದ್ವಲ್ಲ, ಅವ್ರ ಮನೇಲಿ ಫ್ರಿಜ್ ಇರಲ್ಲ. ಫ್ರಿಜ್ ಇಲ್ಲ ಅಂದ ತಕ್ಷಣ ಅದೇ ಕುಮಾರ್ ಹೋಯ್ತು ಅಂತಂದ್ರೆ ಅವ್ರು ಬಿಡಿ ಸರ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತಗೋತೀವಿ ಅಂತಾರೆ. ಬಟ್ ಅವ್ರ ಮನೇಲಿ ಫ್ರಿಜ್ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ, ಹೇಳಿರಲ್ಲ ಅವರು. ಅದೇ ನಾನು ಹೋದಾಗ ಇಲ್ಲ ಮೇಡಮ್ ಫ್ರಿಜ್ ಇಲ್ಲ ನಮ್ಮ ಮನೆಯಲ್ಲಿ ಹೇಳ್ತಾರೆ. ಅವಾಗ ನಾನು ಐ ವಿಲ್ ಗೆಟ್ ಎನ್ ಆಪರ್ಚುನಿಟಿ. ನನಗೊಂದು ಆಪರ್ಚುನಿಟಿ ಸಿಕ್ತು. ಅವ್ರ ಮನೇಲಿ ಫ್ರಿಜ್ ಇಲ್ಲ ನನ್ಗೆ ಗೊತ್ತಾಯ್ತಲ್ಲ, ನಾನೊಂದು ಫ್ರಿಜ್ ಇಲ್ಲ ತಾನೆ, ನೀವೇನ್ ಚಿಂತೆ ಮಾಡಬೇಡಿ, ಬೈ ನೆಕ್ಸ್ಟ್ ಇದ್ರಲ್ಲಿ ನಿಮ್ಗೆ ಫ್ರಿಜ್ ಬರೋ ಹಂಗೆ ನಾವು ಮಾಡ್ತೀವಿ. ದಿಲ್ ಬಿ ಸರ್ಪ್ರೈಸ್ ಹೇಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರ ಮನೇಲಿರೋ ಜೆಂಟ್ಸ್ ಅವ್ರು ಎಲ್ಲ ಕೆಲಸ ಮಾಡ್ತಿರ್ತಾರೆ, ಲೇಡೀಸ್ ಮನೇಲಿ ಇರ್ತಾರೆ. ಇವಾಗ ಇಂಥ ಝೂಮ್ ಮೀಟಿಂಗ್ ಅಲ್ಲಿ ಎಂತ ಒಂದು ಸಿಚುಯೇಷನ್ ಅಂದ್ರೆ ಎಲ್ಲ ಮನೇಲೇ ಇರೋದ್ರಿಂದ ಮನೇಲಿ ಅಡುಗೆ ಮಾಡೋದ್ವಾಗ್ಲೂ ನಾವು ರೆಕಾರ್ಡ್ ಟ್ರೈನಿಂಗ್ ಕೇಳ್ಕೋಬಹುದು. ಹೊರಗಡೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಅವ್ರಿಗೊಂದು ಪ್ಲಾನ್ ಕೊಡ್ಬೋದು. ಫ್ರಿಜ್ ತಗೊಳ್ಳೋದ ಏನ್ ವೆರಿ ಸಿಂಪಲ್, ನಾವು ನಿಮ್ಗೆ ಫ್ರಿಜ್ ಕೊಡಿಸ್ತೀವಿ. ಅವ್ರಿಗೆ ಆಶ್ಚರ್ಯ, ಇದೇನಿದು ಡಿಎಸ್ಎಲ್ ಪ್ರಾಡಕ್ಟ್ಸ್ ಕೊಡಕ್ ಬಂದವರು ನಾವು ಫ್ರಿಜ್ ಕೊಡಿಸ್ತೀವಿ ಅಂತ ಅಂತಾರಲ್ಲ ಅಂತ ಹೇಳಿ ಅಲ್ವಾ. ಅಲ್ಲಿ ನಮ್ಗೊಂದು ಆಪರ್ಚುನಿಟಿ, ನಾವು ಅದ್ರ ಬಗ್ಗೆ ಡಿಎಸ್ಎಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ವಾ. ಸೊ ಇವತ್ತಿನ ಲೇಡೀಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಚಿಕ್ಕ ಚಿಕ್ಕ ಕೆಲ್ಸಕ್ಕೆ ಗಾರ್ಮೆಂಟ್ಸ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಎಲ್ಲ ಫ್ಯಾಕ್ಟ್ರಿಗೋ ಆಫೀಸ್ಗೋ ಹೋಗ್ತಾ ಇರ್ತಾರೆ. ಲೇಡೀಸ್ ನಿಮ್ಗೆಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿರಬಹುದು, ಲೇಡೀಸ್ಗೆ ಸೀರೆ ಹುಚ್ಚೋ, ಡ್ರೆಸ್ ಹುಚ್ಚೋ, ಜ್ಯುವೆಲ್ಸ್ ಹುಚ್ಚೋ ಏನೆಲ್ಲ ಇರುತ್ತೆ ಅಲ್ವಾ. ಸೊ ಇದೆಲ್ಲ ಇರುವಾಗ ನಾವು ಆ ಚಿಕ್ಕ ಚಿಕ್ಕದು ಇಟ್ಸ್ ಎ ಮ್ಯಾಟರ್ ಆಫ್ ಒಂದು 5,000 10,000. ಸಿ ಎಷ್ಟೋ ಒಂದು ಮೆಜಾರಿಟಿ ಏನು ಗೊತ್ತಾ, ಇಲ್ಲಿ ಮೆಜಾರಿಟಿ ಆಫ್ ದಿ ಫ್ಯಾಮಿಲೀಸು ಮಿಡಲ್ ಕ್ಲಾಸ್ ಅಂಡ್ ಲೋಯರ್ ಮಿಡಲ್ ಕ್ಲಾಸ್. ಮೆಜಾರಿಟಿ ಇರೋದೇ ಅವರು ಮಿಡಲ್ ಕ್ಲಾಸ್ ಅಂಡ್ ಲೋಯರ್ ಮಿಡಲ್ ಕ್ಲಾಸ್. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಸೊ ಅವ್ರಿಗೆ ಇಲ್ಲ ಅಂತ ಹೇಳ್ಕೊಳಕ್ಕೂ ಈಗ ಪ್ರಾಬ್ಲಮ್ಮು ಇದೆ ಅಂತ ಹೇಳ್ಕೊಳಕ್ ಇಲ್ಲವೂ ಇಲ್ಲ. ಸೊ ಅದು ಈ ತರ ಒಂದು ಫ್ಯಾಮಿಲಿ ನಮ್ಮಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ನಾವು ಓದಿ ತಿಂಗ್ಸ್ ನಾವು ಅದನ್ನ ಹುಡುಕ್ಬೇಕು ಅಷ್ಟೇ, ನಾವು ಮುಂದೆ ಹೋಗ್ಬೇಕು. ಸೊ ವಿಕೆನ ಮನೇಲಿ ಕೂತ್ಕೊಂಡ್ರೆ 100% ಯಾವ ಕೆಲಸನೂ ಆಗೋದಿಲ್ಲ. ಮನೇಲಿ ಕೂತ್ಕೊಂಡು ಅವ್ರನ್ನ ಮಾತಾಡಿಸ್ದೆ ಇವ್ರನ್ನ ಮಾತಾಡಿಸ್ದೆ ಅವ್ರ ರೆಸ್ಪಾಂಡ್ ಇಲ್ಲ. ವಿ ಹ್ಯಾವ್ ಟು ಗೋ ಔಟ್ ಆಫ್ ಅವರ್ ಹೌಸ್. ಸೊ ಫೋನಲ್ಲಿ ಮಾತಾಡ್ಬೋದು, ಮನೆಗೆ ಹೋಗ್ಬಹುದು. ನೀವೊಂದು ಫ್ರೆಂಡ್ಸ್ ಮನೆಗೆ, ಜೆಂಟ್ಸ್ ಎಷ್ಟೇ ಹೋದ್ರೂ ಅಲ್ಲಿ ಅದು ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ನೋ ಡೌಟ್ ದೇ ಆರ್ ದಿ ಫೀಲ್ಡ್ ವರ್ಕರ್ಸ್, ಅಷ್ಟು ಚೆನ್ನಾಗಿ ಫೀಲ್ಡ್ ವರ್ಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನಾವು ಹೋಯ್ತು ಅಂತಂದ್ರೆ ಅದ್ರ ಲೆವೆಲೇ ಬೇರೆ ತರ ಇರತ್ತೆ ಅಲ್ವಾ. ಸೊ ನಾವು ಅದನ್ನ ಒಂದು ಪ್ಲಾನಿಂಗ್ ಆಗಿ ನಾವು ತಗೊಂಡು ಹೋಗ್ಬೋದು. ಎಷ್ಟೋ ಜನಕ್ಕೆ ಒಂದು ಒಳ್ಳೆ ಸೀರೆ ತಗೋಬೇಕು ಅನ್ಸಿರುತ್ತೆ. ಇಟ್ಸ್ ಎ ಮ್ಯಾಟರ್ ಆಫ್ ಒಂದು ಎಷ್ಟು ಒಂದು 5,000 10,000 ಅಷ್ಟೇ. ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಏನ್ ಚಿಂತೆ ಇಲ್ಲ, ನಿಮ್ಗೆ ಏನ್ 10,000 ರುಪೀಸ್ ಸೀರೆ ಬೇಕು ತಾನೆ, ನಾವು ಕೊಡಿಸ್ತೀವಿ, ನಾವು ಒಂದು ದಾರಿ ತೋರಿಸ್ತೀವಿ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ. ಇದೇನಿದು ಆಲ್ ಆಫ್ ಸಡನ್ ಇದನ್ನ ಸೀರೆ ಕೊಡಿಸ್ತಾರಲ್ಲ. ಏನು ಮಕ್ಳಿಗೆ ಬರ್ತಡೆಗೆ ಒಂದು ಚಿಕ್ಕ ಚಿಕ್ಕ ಮಕ್ಳಿಗೆ ಒಂದು ಸೈಕಲ್ ಕೊಡಿಸ್ಬೇಕು ಅಂತ ಹಬ್ಬ ಅಂದ್ರೆ ಏನಿರುತ್ತೆ. ಸೊ ಆ ಒಂದು ವಾಂಟ್ಸ್ ಇರುತ್ತೆ ಅವ್ರಿಗೆ. ಡ್ರೀಮ್ಸ್ ಬೇರೆ, ಡ್ರೀಮ್ಸ್ ಲೆವೆಲ್ ಬೇರೆ, ವಾಂಟ್ಸ್ ಬರುತ್ತೆ. ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರದೇ ಇರಬಹುದು, ಅಥವಾ ಪಕ್ಕದ ಮನೆಗೆ ಹೋಗಿರ್ತಾರೆ, ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೋ, ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಮಾತಾಡಕ್ ಹೋಗ್ತಾರೆ. ಅವ್ರ ಮನೆಗೆ ಒಂದು ಫಸ್ಟ್ ಕ್ಲಾಸ್ ಆಗಿ ಟಿವಿ ತಂದ್ಬಿಟ್ಟಿರ್ತಾರೆ, ಇಲ್ಲ ಮಗನ್ಗೆ ಲ್ಯಾಪ್ಟಾಪ್ ತಂದು ಕೊಟ್ಟಿರ್ತಾರೆ. ಆದ್ರೆ ಇವ್ರ ಮನೇಲಿ ಕೊಡಕ್ ಆಗ್ತಾ ಇರಲ್ಲ. ಯಾವ ತರ ಹೇಳ್ಬಹುದು. ಸೊ ಇದನ್ನ ಅವರು ಮನೆಯಲ್ಲಿ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಕ್ ಆಗದೆ ಇರಬಹುದು, ಕನ್ಸ್ಟೆಂಟ್ ಇರಬಹುದು, ಗೊತ್ತಿರಲ್ಲ. ಬಿಕಾಸ್ ಅವ್ರದೇ ಆದಂತ ಒಂದು ಟೆನ್ಷನ್, ಪ್ರೆಷರು ಎಲ್ಲ ತರದಿರುತ್ತೆ. ಇವತ್ತಿನ ಇನ್ಕಮ್ ಆಕ್ಚುಲ್ ಆಗಿ ನೋಡ್ಬೇಕು ಅಂತಂದ್ರೆ ನಮಗೆ ಹಿಂದೆ ಎಲ್ಲ ಒಬ್ರು ದುಡಿಬಹುದು, ಮಿಕ್ಕಿದ್ದವರೆಲ್ಲ ಇರ್ಬೋದು ಅಂತಿಬಿಟ್ಟು. ಇಲ್ಲಿ ಹಸ್ಬೆಂಡ್ ಅಂಡ್ ಇಬ್ರು ಈಕ್ವಲ್ ಆಗಿ ದುಡ್ದಾಗ ಮಾತ್ರ ಫ್ಯಾಮಿಲಿ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಬಟ್ ಆದ್ರೆ ಆ ದುಡಿಯಕ್ ಹೋದ್ರೂ ಎಷ್ಟು ಇನ್ಕಮ್ ತಗೋಬಹುದು,
ಎಷ್ಟು ಮಟ್ಟಿಗೆ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಮಾಡೋದು, ಅದು ಬಿಗ್ ಚಾಲೆಂಜ್ ಆಗಿರುತ್ತೆ. ಸೊ ನಾವು ಇಲ್ಲಿ ಕೂತ್ಕೊಂಡು ನಾವು ಅದನ್ನೆಲ್ಲ ಯೋಚನೆ ಮಾಡಿದಾಗ 100% ಲೇಡೀಸ್ ನಾವೆಲ್ಲ ಇವತ್ತು ಮೀಟಿಂಗ್ ನಲ್ಲಿ ನಾವು ಏನೇನ್ ಕೂತಿದೀವಿ ಇವತ್ತಿನ ದಿವಸ ಡಿಸೈಡ್ ಮಾಡಿ ನೀವು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ನಾವು ಮುಂದೆ ಹೋದ್ರೆ ನಮ್ಮ ಹಿಂದೆ ಎಷ್ಟು ಜನ ಲೇಡೀಸ್ ಬರ್ತಾರೆ. ಆ ಒಂದು ಸ್ಪಂದನೆ ಕೊಡಿ. ಒಂದು ಲ್ಯಾಪ್ಟಾಪ್ ಪರವಾಗಿಲ್ಲ, ನಿಮ್ಮ ಮಗನ ಲ್ಯಾಪ್ಟಾಪ್ ತಾನೆ, ನಾನು ದಾರಿ ತೋರಿಸ್ತೀನಿ. ಸೊ ಈಸಿಯಾಗಿ ಇನ್ಸ್ಟಾಲ್ಮೆಂಟ್ ನೀವು ಕಟ್ಕೊಂಡು ಹೋಗ್ಬೋದು. ಏನ್ ಜನಗಳಿಂದ ಒಂದು 3 ಜನ ಸೇರಿಸಿ 3 ಜನ ಜಾಯಿನ್ ಮಾಡಿ ಇಟ್ಬೇಡಿ, ನಿಮಗೆ ಆರೋಗ್ಯ ಸಿಗುತ್ತೆ. ನಿಮಗೆ ಬೇಕಾಗಿರೋ ವಾಂಟ್ಸ್, ಒಂದು ಎಲ್ಲೋ ಫಂಕ್ಷನ್ಗೆ ಹೋಗಿರ್ತಾರೆ, ಅವ್ರ ಮನೇಲಿ ಸೋಫಾ ಸೆಟ್ ಹಾಕಿರ್ತಾರೆ, ಇವ್ರಿಗೆ ಅದು ತಗೋಬೇಕು ಅನ್ನೋ ಒಂದು ಆಸೆ ಅದೇ ಇಲ್ಲ. ಇದನ್ನೆಲ್ಲ ನಾವು ಅದನ್ನ ನೋಟಿಸ್ ಮಾಡಬಹುದು. ನಾಟ್ ಜೆಂಟ್ಸ್ ಕಡೆಯಿಂದ ಅದನ್ನ ಆಗಲ್ಲ. ಅವರ ಒಂದು ಲೆವೆಲ್, ಅವ್ರ ಒಂದು ಥಾಟ್ಸ್, ಅವರ ಒಂದು ಆಲೋಚನಾ ದಾರಿನೇ ಬೇರೆ ಇರುತ್ತೆ, ನಮ್ಮ ಆಲೋಚನೆ ದಾರಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಯಾಕೆಂದ್ರೆ ಆ ಒಂದು ಸಫರಿಂಗ್ಸ್ ಇದೆಲ್ಲ ಇರುತ್ತಲ್ಲ, ಆ ಫೀಲಿಂಗ್ಸ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡೋದು ಜೆಂಟ್ಸ್ ಹತ್ರ ಶೇರ್ ಮಾಡಲ್ಲ. ನಾವು ವಿ ಹ್ಯಾವ್ ಟು ಎನ್ಕ್ಯಾಶ್ ದಟ್, ವಿ ಹ್ಯಾವ್ ಟು ಎಂಪವರ್. ನಾವು ಯಾವಾಗ ನಾವು ಆ ಒಂದು ಶಕ್ತಿ ತಗೋತೀವಿ ಅಂದ್ರೆ ನಾವು ಅದನ್ನ ಆ ಪವರ್ ನಮ್ಮಲ್ಲಿ ಇದ್ದಾಗ ಮಾತ್ರ ಇನ್ನೊಬ್ಬ ಒಂದು ಲೇಡಿನ ಎಂಪವರ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಎಷ್ಟೋಷ್ಟು ಮನೆಯಲ್ಲ ಲಿಮಿಟೇಷನ್ ಬರೀ ಹಾಲ್ ಮಾತ್ರ ಇರತ್ತೆ ಜೆಂಟ್ಸ್ಗೆ. ಲೇಡೀಸ್ಗೆ ಅಂದ್ರೆ ಅಟ್ಲೀಸ್ಟ್ ದೇ ಕ್ಯಾನ್ ಮೂವ್ ಟು ಕಿಚನ್ ಇರ್ಬಹುದು, ಇನ್ನೊಂದ್ ಕಡೆ ಇರ್ಬೋದು. ಸೊ ಅಲ್ಲಿ ಎಲ್ಲ ಡಿಸ್ಕಷನ್ ಎಲ್ಲ ಆಗತ್ತಲ್ಲ. ಸೊ ಅವಾಗ ನಾವು ಒಂದು ಎನ್ಕರೇಜ್ಮೆಂಟ್ ಮಾಡಿ ತಗೊಳ್ಬಹುದು. ಸೊ ರೈಟ್ ಟು ಈಕ್ವಾಲಿಟಿ ಹ್ಯಾಸ್ ಬೀನ್ ಸ್ಪೋಕನ್ ಬಟ್ ನೆವರ್ ಫಾಲೋಡ್. ಅದನ್ನ ನಾವು ತರಬೇಕು, ಕಾರ್ಯಗತ ಮಾಡಲೇಬೇಕು. ಇವತ್ತಿನ ದಿವಸ ನೀವೇ ಪ್ರತಿಯೊಬ್ರು ಯಾರ್ಯಾರು ಜೆಂಟ್ಸ್ ಕೂತಿದಿರೋ ಅಷ್ಟು ಜನನ ತಗೊಳ್ಳಿ, ಈಕ್ವಾಲಿಟಿ ಇರ್ಲಿ. ಈಕ್ವಾಲಿಟಿ ಡಸನ್ ಮೀನ್ ದಟ್ ಸ್ವಚ್ಛಾಚಾರ ಅಂತಾನೋ ಇನ್ನೊಂದು ಮತ್ತೊಂದು ಅನ್ನೋದಿಲ್ಲ. ಈಕ್ವಾಲಿಟಿ ಅಂತ ಬ್ಯಾಲೆನ್ಸ್ ಮಾಡಬೇಕು. ಬೆಸ್ಟ್ ಲೈವ್ ಎಕ್ಸಾಂಪಲ್ ಇವತ್ತಿನ ದಿವಸ ಜೊತೆಗೆ ಇವ್ರು ಹೋಗ್ತಾ ಇದ್ದಾರೆ, ರತ್ನಾ ಮೇಡಮ್ ಪ್ರೊಫೆಸರ್ ಹೋಗ್ತಿದ್ದಾರೆ, ನಮ್ಮ ಮುಂದೆ ಕೂತಿದ್ದಾರಲ್ಲ ಶೆಟ್ಟಿ ಸರ್, ಇವತ್ತಿನ ಮೀಟಿಂಗ್ಗೆಲ್ಲ ಅವ್ರು ತಗೊಂಡಿದ್ರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅವ್ರ ವೈಫ್ ತಗೋತಿದ್ದಾರೆ. ದಿಸ್ ಇಸ್ ವಿಲ್ ಕಾಲ್ ಇಟ್ ಆಸ್ ಎ ಈಕ್ವಾಲಿಟಿ. ಆ ಶೇರಿಂಗು ಇವತ್ತಿನ ಅವ್ರ ಫ್ಯಾಮಿಲಿ ಎಷ್ಟು ಮಟ್ಟಿಗಿದೆ ನೋಡಿ. ಸಿ ದಿಸ್ ಇಸ್ ಎ ಲೈವ್ ಎಕ್ಸಾಂಪಲ್ ನಾವು ತಗೋಬಹುದು ಅಲ್ವಾ. ಇಟ್ ಇಸ್ ನಾಟ್ ಇನ್ ಅದರ್ ಥಿಂಗ್. ಸಿ ಅವರು ಅಷ್ಟು ಈಕ್ವಲ್ ಆಗಿ ಪವರ್ಫುಲ್ ಆಗಿ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಅಂತಂದ್ರೆ ಇಲ್ಲಿ ಶೆಟ್ಟಿ ಸರ್ ನಮ್ಮ ಮುಂದೆ ಬಂದು ಇಷ್ಟು ಡೆಡಿಕೇಶನ್ ಇಟ್ಕೊಂಡು ಅವರು ನಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ವಿಲ್ ಕಾಲ್ ಇಟ್ ಆಸ್ ಎ ಈಕ್ವಾಲಿಟಿ. ಪ್ರತಿಯೊಬ್ರು ಮಾಡಿ. ನೀವು ಎಲ್ಲದನ್ನು ಶೆಟ್ಟಿ ಸರ್ ಅಂತ ಹೇಳ್ತೀರಾ, ನಾವು ಯಾವಾಗ ಶೆಟ್ಟಿ ಸರ್ ತರ ನಾವಾಗಬಾರ್ದು. ಸಿ ಆ ಒಂದು ಫೋಕಸ್ ಅಲ್ಲಿ ನಾವು ಹೋಗ್ಬೇಕು ತಾನೆ. ಆ ಒಂದು ಫೋಕಸ್ ಅಲ್ಲಿ ನಾವು ಹೋದಾಗ ಮಾತ್ರ ಮಿಸಸ್ ಶೆಟ್ಟಿ ಏನ್ ವರ್ಕ್ ಮಾಡ್ತಾರೋ ಅದೇ ತರ ನಿಮ್ಮ ವೈಫ್ ನಲ್ಲೂ ಅದನ್ನೇ ತರ್ನಿ. ಅವ್ರಿಗೂ ಟ್ಯಾಲೆಂಟ್ ಇದೆ, ನೀವು ಅದನ್ನ ನೋಟಿಸ್ ಮಾಡ್ಲಿಲ್ಲ ಅಷ್ಟೇ. ನೀವು ಮಾತ್ರ ಬಂದು ಝೂಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂತೀರಾ. ಅವ್ರನ್ನ ಕೂರಿಸಿ ಪರವಾಗಿಲ್ಲ, ಜೊತೆಲಿ ಇವಾಗ ನಾವು ಮಾಡ್ತಿರೋದು ಅದನ್ನೇ ತಾನೆ. ನಮ್ಮನೇನೂ ಅದನ್ನೇ ಎಲ್ಲ ಈಕ್ವಲ್ ಆಗಿ ಶೇರ್ ಮಾಡ್ತೀವಿ. ಬಂದು ಇಬ್ರು ಪ್ರೋಗ್ರಾಮ್ ಕೂತ್ಕೋತೀವಿ. ಯಾವತ್ತಾದ್ರೂ ಒಂದೇ ದಿವಸ ಕುಮಾರ್ ಮೊಬೈಲ್ ಅಲ್ಲಿ ಅಟೆಂಡ್ ಆಗಿದ್ ನೋಡಿದ್ರ ಇಬ್ರು ಹೆಸರು ಇರುತ್ತೆ ಪ್ರತಿ ಒಂದು ಮೀಟಿಂಗ್ ಅಲ್ಲೂ. ಬೆಳಗಿಂದ ಹಿಡಿದು ಯಾರ ಟೀಮ್ ನಲ್ಲಿ ಎಲ್ಲೆಲ್ಲಿ ಝೂಮ್ ಮೀಟಿಂಗ್ ಇರುತ್ತೆ ಅಷ್ಟು ದಿಕ್ಕೂ ನಾವು ಅಟೆಂಡ್ ಆಗ್ತೀವಿ. ಬಿಕಾಸ್ ಗೊತ್ತಿಲ್ಲ ಯಾರಲ್ಲಿ ಯಾವ ಟ್ಯಾಲೆಂಟ್ ಇದೆ. ವಿ ಹ್ಯಾವ್ ಟು ಎನ್ಕ್ಯಾಶ್ ದಟ್, ವಿ ಹ್ಯಾವ್ ಟು ಗ್ರಾಬ್ ದ ಆಪರ್ಚುನಿಟಿ. ಟ್ಯಾಲೆಂಟ್ ಕಲಿಯೋದು ಬೇಕಾದಷ್ಟಿರುತ್ತೆ. ಸೊ ಇದನ್ನ ನಾವು ಆಪರ್ಚುನಿಟಿ ಅವ್ರಿಗೂ ಕೊಡಿ. ನೋಡಿ ನಿಮ್ಮ ಬಿಸ್ನೆಸ್ ಎಷ್ಟು ಡೆವಲಪ್ ಆಗತ್ತೆ ಅಂತ. ಡಬಲ್ ಆಗತ್ತೆ. ಇಟ್ಸ್ ಎ ಚಾಲೆಂಜ್ ಫ್ರಮ್ ಮೈ ಸೈಡ್. ಅದನ್ನ ನಾವು ಎನ್ಕ್ಯಾಶ್ ಮಾಡಿ, ರೆಕಗ್ನೈಸ್ ಮಾಡಿ, ಈಕ್ವಲ್ ಆಪರ್ಚುನಿಟಿ ಇದನ್ನ ನಾವು ಹೊರಗಡೆ ತರುವಂತ ಪ್ರಯತ್ನ ನಾವು ಮಾಡಬೇಕು. ಹೌ ಟು ಎಂಪವರ್ ವುಮೆನ್. ಇಲ್ಲಿ ಕ್ರಿಯೇಟ್ ಆರ್ ಪ್ರೊವೈಡ್ ಎ ಸೇಫ್ ಅಂಡ್ ಕಂಫರ್ಟ್ ವರ್ಕಿಂಗ್ ಪ್ಲೇಸ್ ಫಾರ್ ವುಮೆನ್. ಇದು ಎಷ್ಟು ಕಡೆ ನಡೀತಾ ಇದೆ ಹೇಳಿ ನೋಡೋಣ. ಓನ್ಲಿ ಇನ್ DXM ಒಂದು ಕಂಫರ್ಟ್. ಪ್ರತಿ ಒಂದ್ ಕಡೆಗೂ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ. ಗಾರ್ಮೆಂಟ್ಸ್ ಅಲ್ಲಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಆಫೀಸ್ ಇರ್ಬೋದು. ನಾನು ಅವಾಗ್ಲೇ ಒಂದು ಹೇಳಿದೆ, ನಾನು ಹೆಣ್ಮಕ್ಳಲ್ಲಿ ಜಾಸ್ತಿ ಈ ಡೆಡಿಕೇಶನ್, ಹಾರ್ಡ್ ವರ್ಕಿಂಗ್, ಇನ್ವಾಲ್ವ್ಮೆಂಟ್ ಎಲ್ಲ ಜಾಸ್ತಿ ಹೆಣ್ಮಕ್ಳಲ್ಲಿ ಇರುತ್ತೆ ರಾದರ್ ದ್ಯಾನ್ ಜೆಂಟ್ಸ್. ಎಷ್ಟು ಜನ ಒಪ್ಕೋತೀರಾ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಆಲ್. ಯಾಕೆಂದ್ರೆ ಆ ಒಂದು ಸಹನಾ ಶಕ್ತಿ ಅವ್ರು ಮಾಡ್ಬೇಕು ಅನ್ನೋ ಛಲ ಪ್ರತಿ ಒಂದು ಅದು ಗಾಡ್ಸ್ ಕ್ರಿಯೇಷನ್ ಅಂತ ಹೇಳ್ತೀನಿ ನಾನು. ಅರ್ಥಾಯ್ತಾ? ಅಷ್ಟೆಲ್ಲ ಒಂದಿರುತ್ತೆ. ಬಟ್ ಆ ಒಂದು ಇದರಲ್ಲಿ ಚಾಲೆಂಜಿಂಗ್ ಇರುತ್ತೆ. ಆ ಒಂದು ಆಪರ್ಚುನಿಟಿ, ಅವ್ರ ಒಂದು ಅವಕಾಶ, ಹರ್ಡಲ್ಸ್ ತುಂಬಾನೇ. ಯಾಕೆಂದ್ರೆ ಅವಳಿಗೆ ಆ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಇರುವಾಗ ಆ ಹರ್ಡಲ್ಸ್ ತುಂಬಾ ಬರುತ್ತೆ. ಶಿ ಹ್ಯಾಸ್ ಟು ಓವರ್ಕಮ್ ದೋಸ್ ಹರ್ಡಲ್ಸ್. ಹೌ ಲಾಂಗ್. ಸೊ ನಾವು ಆ ಒಂದು
ಸೇಫ್ ಅಂಡ್ ಕಂಫರ್ಟ್ ವರ್ಕಿಂಗ್ ಪ್ಲೇಸ್ ನಾವು ಅವಳು ಕೊಡಬೇಕು ಅಂತಂದ್ರೆ ಇಟ್ ಇಸ್ ಒನ್ ಅಂಡ್ ಓನ್ಲಿ DXN. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಪ್ರೌಡ್ಲಿ ಐ ಕ್ಯಾನ್ ಸೇ ದಟ್ ನನಗೆ DXN ಬರ್ಲಿಕ್ಕೆ ಕಾರಣ ಒಂದೇ ಒಂದು, ನನಗೆ ಬೇಕಾಗಿದೆ, ನಮಗೆ ಆಸ್ ಎ ಲೇಡಿ 28 years ಎಕ್ಸ್ಪೀರಿಯನ್ಸ್ ನಾನು ಅಲ್ಲಿ ಇದ್ದಿದ್ದು, ಅಲ್ಲಿ ಏನ್ ಚಾಲೆಂಜಿಂಗು, ಹರ್ಡಲ್ಸು, ಪ್ರತಿ ಒಂದು ಎಷ್ಟೊಂದು ಕಡೆ ನೀವು ಕೇಳಿರ್ತೀರಾ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ವರ್ಕಿಂಗ್ ಪ್ಲೇಸ್ ಅಲ್ಲಿ ಬೇರೆ ಬೇರೆ ತರದ್ದೆಲ್ಲ ಸಪ್ರೆಸ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಡೆನೆಲ್ಲ. ಇದು ಎಲ್ಲದಕ್ಕಿಂತ ಮೀರಾಗಿ ಒಂದು ಪ್ಲಾಟ್ಫಾರ್ಮ್ DXN ಅಲ್ಲಿ ಅಂತಂದ್ರೆ ಅಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಇರುತ್ತೆ ನಮಗೆ. ಎಷ್ಟು ಜನ ನಮ್ಮಲ್ಲಿ ಟಾಪ್ ಲೀಡರ್ಸ್ ಇರಬಹುದು, SNCT ಸರ್, ಬಿಳಿಗಿ ಸರ್, ನೀಲೇಶು, ಪ್ರವೀಣು, ನಮ್ಗೆ ಎಷ್ಟು ಕಂಫರ್ಟ್ ಆಗಿ ನಾವು ಅವ್ರ ಹತ್ರ ಕೆಲಸ ಮಾಡ್ತೀವಿ. ಎಷ್ಟೋ ಕಡೆ ನಿಮಗೆ ಗೊತ್ತಿಲ್ಲ, ನಾನು ಮೀಟಿಂಗ್ ಹೋಗ್ತಾರೆ ಔಟ್ ಸ್ಟೇಷನ್, ಮಡಿಕೇರಿಗೆ ಹೋಗಿದ್ದೀನಿ, ಗೋವಾಗೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ಕುಮಾರ್ ಬಂದಿರಲಿಲ್ಲ, ಬಿಕಾಸ್ ಶೆಟ್ಟಿ ಸರ್, ಪ್ರವೀಣ್ ಅವರೆಲ್ಲ ಬಂದಿರ್ತಾರೆ ಹೋಗಿ. ಮಡಿಕೇರಿನಲ್ಲಿ ನನಗೆ ಬಿಳಿಗಿ ಅವರು, ಏನೋ ಕರಿಹೊಳೆ ಅವರೆಲ್ಲ ಇದ್ರು. ಎಷ್ಟು ಚೆನ್ನಾಗಿ ಆ ಒಂದು ಕಂಫರ್ಟ್ ಝೋನ್ ನಮ್ಗೆ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂತಂದ್ರೆ, ನಮ್ಗೆ ಆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಅಟ್ಮಾಸ್ಫಿಯರ್ ನಮ್ಗೆ ಸಿಗೋದು ಓನ್ಲಿ ಇನ್ DXN. 100% ಐ ಕ್ಯಾನ್ ಅಶ್ಯೂರ್ ಯು ದಟ್. ಆ ಒಂದು ಅಟ್ಮಾಸ್ಫಿಯರ್ ನಮ್ಗೆ ಸಿಗುವಾಗ ನಾವು ಯಾಕೆ ಈ ಆಪರ್ಚುನಿಟಿಗೆ, ಈ ಪ್ಲಾಟ್ಫಾರ್ಮ್ನ ನಾವು ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ಅಲ್ವಾ. ಸಪೋರ್ಟ್ ಇಂಡಿಪೆಂಡೆನ್ಸ್ ಅಂಡ್ ಮೊಬಿಲಿಟಿ. ನೋಡಿ, ಇವಾಗ ನಾವು ಮೊದಲಾದ್ರೆ ಪ್ರತಿಯೊಂದು ಇದಕ್ಕೂ ನಾವು ಇನ್ನೊಬ್ರನ್ನ ಡಿಪೆಂಡ್ ಆಗ್ತಾ ಇದ್ವಿ. 100% ನಾನು ಕೆಲ್ಸಕ್ಕೆ ಹೋಗುವಾಗ, ನಾನು ಮಾಡುವಾಗ ಹಿಂದೆ ಎಲ್ಲ ನಾವು ಕುಮಾರ್ ಜೊತೆಲೆ ಹೋಗ್ಬೇಕು, ಕುಮಾರೇ ಕರ್ಕೊಂಡು ಹೋಗ್ಬೇಕು, ಈ ತರ ಒಂದು ಇತ್ತು. ಇವತ್ತಿನ ದಿವಸ ನಾವು DXN ಬಂದಾದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ಪರವಾಗಿಲ್ಲಪ್ಪ, ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಜೊತೆಲಿ ಹೋಗೋಕ್ಕಿಂತ ಇಂಡಿಪೆಂಡೆಂಟ್ ಆಗಿ ಹೋಗಿ ನಾವು ಬಿಸ್ನೆಸ್ ಮಾಡಬಹುದು. ಆ ಒಂದು ಕಂಫರ್ಟ್ ಝೋನ್ ನಮಗೆ, ಆ ಒಂದು ಸೇಫ್ ಇದನ್ನ ನಮಗೆ ಕಲ್ಪಿಸ್ಕೊಟ್ಟಿರ್ತಾರೆ. ಆ ಆಪರ್ಚುನಿಟಿ ಬಂದಿರತ್ತೆ ನಮ್ಗೆ. 100% ನಾವು ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಎಷ್ಟೋ ಜನಕ್ಕೆ ಇನ್ನೇ ಕಷ್ಟ ಆಗತ್ತೆ, ಬಟ್ ಒನ್ಸ್ ಇಫ್ ಯು ಸಪೋರ್ಟ್, ಎನ್ಕರೇಜ್, 100% ಇಂಡಿಪೆಂಡೆಂಟ್ ಆಗಿ ಅವರು ನಡೆಸ್ಕೊಂಡು ಹೋಗ್ತಾರೆ ಬಿಸ್ನೆಸ್ ನಾಗ್ಲಿ. ಸೊ ಬಿಲ್ಡ್ ಸೆಲ್ಫ್ ಎಸ್ಟೀಮ್ ಅಂಡ್ ಕಾನ್ಫಿಡೆನ್ಸ್. ಟ್ಯಾಲೆಂಟ್ ಇರುತ್ತೆ, ನೋ ಡೌಟ್, ಅವ್ರಿಗೆ ಟ್ಯಾಲೆಂಟ್, ಕ್ಯಾಲಿಬರ್, ಪೊಟೆನ್ಶಿಯಲ್ ಪ್ರತಿಯೊಂದು ಇರುತ್ತೆ. ನಾವು ಅವ್ರಿಗೆ ಆ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಬೇಕು. ಹೋಗ್ಲಿ, ಒಂದ್ ಕಡೆ ಹೋಗಿ ಫೇಲ್ ಆಗ್ತಾರೆ, ಇನ್ನೊಂದ್ ಕಡೆ ಹೋಗಿ ಫೇಲ್ ಆಗ್ತಾರೆ, ಪರವಾಗಿಲ್ಲ, ನೋ ಇಶ್ಯೂಸ್. ಇವನ್ ನೀವು ಹೋದಾಗ್ಲೂ ಫೇಲ್ ಆಗಿತ್ತು ತಾನೆ. ಸೊ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲೂ ಬರೋ ಹಾಗೆ ಸೆಲ್ಫ್ ಎಸ್ಟೀಮ್ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಬಿಲ್ಡ್ ಮಾಡ್ತು ಅಂದ್ರೆ 100% ಅವ್ರು ನಿಲ್ಲೆಲ್ಲ ಯಶಸ್ಸಿನ ಹಾದಿಗೆ ಹೋಗ್ತಾರೆ ಪ್ರತಿಯೊಬ್ರು. ಬೂಸ್ಟ್ ಡಿಸಿಷನ್ ಮೇಕಿಂಗ್ ಪವರ್. ಸೊ ಹೌದು, ಇವಾಗ ಮನೆಯಲ್ಲಿ ಯಾವುದೇ ಒಂದು ಇದ್ರಲ್ಲೂ ಇರಬಹುದು, ನಾವು ಡಿಸಿಷನ್ ತಗೊಳ್ಳುವಾಗ ಅವ್ರಿಗೂ ಅದನ್ನ ಕೊಡ್ಬೇಕು. ಯಾಕೆಂದ್ರೆ ಎಷ್ಟೋ ಕಡೆನಲ್ಲಿ ನೀವು ಫೇಲ್ ಆಗಿರ್ತೀರಲ್ಲ. ಸೊ ಹಾಗಾಗಿ ಅವ್ರಿಗೊಂದು ಆಪರ್ಚುನಿಟಿ ಕೊಡಿ. ಡಿಸಿಷನ್ ಹೇಗ್ ತಗೋತಾರೆ, ವಿಚಾರ ಮಾಡಿ ತಗೋತಾರೆ. ನೀವು ಯಾವುದೇ ಒಂದು ಫಂಕ್ಷನ್ ಅಲ್ಲಾಗ್ಲಿ, ಯಾವುದೇ ಆಗ್ಲಿ, ಸಭೆ ಸಮಾರಂಭಗಳು, ನೀವು ಮನೆಯಲ್ಲೇ ಬೇಡ, ಯಾವುದೇ ಒಂದು ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವು ಏನಂದ್ರೆ ಫೈನಾನ್ಷಿಯಲ್ ಆಸ್ ಎ ಜೆಂಟ್ಸ್ ಏನ್ ಮಾಡ್ತಾರೆ, ಫೈನಾನ್ಷಿಯಲ್ ಏನೇನು ಅರೇಂಜ್ಮೆಂಟ್ಸ್ ಮಾಡ್ಬೇಕು ಅದಷ್ಟು ಮಾಡ್ತಾರೆ ಅಷ್ಟೇ. ಮಿಕ್ಕಿದ ಎಲ್ಲ ತರದ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಯಾರು? ವುಮೆನ್. ಸೊ ಪ್ರತಿ ಒಂದು ಫೀಲ್ಡ್ ಅಲ್ಲೂ ತಗೊಳ್ಳೋದು ಅವರೇನೆ ತಗೊಳ್ತಾ ಇರ್ತಾರೆ ಅಲ್ವಾ. ಸೊ ಇವಾಗ ನೋಡಿ, ಯಾವ್ದಾದ್ರು ಒಂದು ಫ್ಯಾಮಿಲಿ ಹತ್ರ ಹೋಗಿ ಕೇಳಿದ್ರೆ, ಇಲ್ಲ ನಾನು ವರ್ಕ್ ಮಾಡ್ತಿದ್ದೀನಿ, ನನ್ನ ವೈಫ್ ಹೌಸ್ ವೈಫ್ ಅಂತಾರೆ, ಶೀಸ್ ನಾಟ್ ವರ್ಕಿಂಗ್ ಅಂತಾರೆ. ಅವ್ರು ಕೆಲಸ ಮಾಡ್ತಾ ಇಲ್ಲ, ಮನೆ ಹೌಸ್ ವೈಫ್ ಅಂತ ಹೇಳ್ತಾರೆ ಅಷ್ಟೇನೆ. ಇವರು 8 to 10 hours ವರ್ಕ್ ಮಾಡ್ತಾರೋ ಏನೋ ಅಷ್ಟೇನೆ. ಬಟ್ ಓನ್ಲಿ ಒನ್ ಫೀಲ್ಡ್ ಹಿ ಈಸ್ ವರ್ಕಿಂಗ್, ನೋ ಡೌಟ್ ಹಿ ಈಸ್ ಅರ್ನಿಂಗ್. ಸೊ ವೈಫ್ ಏನ್ ಮಾಡ್ತಾರೆ, ಪ್ರತಿ ಒಂದು ಆ ಮಕ್ಳಿಗೆ ಎಜುಕೇಶನ್ ಇರ್ಬೋದು, ಮಕ್ಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಕಳ್ಸೋದಕ್ಕೆ ಮನೆಯಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಮಾಡ್ಬೋದು, ಅವ್ರ ಪೇರೆಂಟ್ಸ್ ನ ನೋಡ್ಕೊಂಡಿರ್ಬೋದು, ಮನೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದಷ್ಟು ಅವರು ನಿಭಾಯಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಎಷ್ಟು ಕ್ಷೇತ್ರದಲ್ಲಿ ಅಂದ್ರೆ ಎಷ್ಟೆಷ್ಟು ಫೀಲ್ಡ್ ಅಲ್ಲಿ ಆ ಲೇಡಿ ಗೃಹಿಣಿ ಕೆಲಸ ಮಾಡ್ತಾ ಇರ್ತಾಳೆ ಅಲ್ವಾ. ಅದೇ ಹಾಗಾದ್ರೆ ಶಿ ಹ್ಯಾಸ್ ಗಾಟ್ ಮೋರ್ ಟ್ಯಾಲೆಂಟ್. ಅದು ಹೊರಗಡೆ ಹೊರಗಡೆ ಬರ್ಬೇಕು. ಹಾಗಾಗಿ ಅವಳಿಗೂ ಆ ಡಿಸಿಷನ್ ಅನ್ನೋದು, ಆ ನಿಭಾಯಿಸ್ತಕ್ಕಂಥ ಪವರ್ ಇರುತ್ತೆ. ನಾವು ಅವಳಿಗೆ ಆ ಅವಕಾಶನ ಕೊಡಬೇಕು. ಬಿಲ್ಡ್ ಸೋಷಿಯಲ್ ನೆಟ್ವರ್ಕ್. ನಾವು ನಿನ್ಗೇನು ಗೊತ್ತಾಗಲ್ಲ, ಮನೇಲಿ ಇರೋ ಅಂತ ಹೇಳ್ತಂದ್ರೆ, ಸೋಷಿಯಲ್ ನೆಟ್ವರ್ಕ್ ಹೆಂಗ್ ಬಿಲ್ಡಪ್ ಮಾಡಕ್ ಸಾಧ್ಯ? ಕರ್ಕೊಂಡು ಬನ್ನಿ, ಜೊತೆ ಕರ್ಕೊಂಡೋಗಿ ಯಾವಾಗ ನೋಡಿ ಸೋಷಿಯಲ್ ನೆಟ್ವರ್ಕ್ ಹೆಂಗೆ ಬಿಲ್ಡ್ ಆಗತ್ತೆ ಅಂತ ಹೇಳಿ. ನೀವ್ ಏನ್ ಮಾಡ್ತಿದ್ರೋ ಅದಕ್ಕೆ 10 ಪಟ್ಟು ಜಾಸ್ತಿ ಅವ್ರು ಮಾಡ್ತಾರೆ. ಬಿಕಾಸ್ ಅವ್ರು ಮಾತಾಡೋ ಇದಿರುತ್ತೆ, ತಾಳ್ಮೆ ಇರುತ್ತೆ, ಆ ಫೀಲಿಂಗ್ಸ್ಗೆ ಸ್ಪಂದಿಸೋ ಒಂದು ಶಕ್ತಿ ಇರುತ್ತೆ. ಇದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿಲ್ಡ್ ಎ ಸೋಷಿಯಲ್ ನೆಟ್ವರ್ಕ್. ಹೊರಗಡೆ ಕರ್ಕೊಂಡು ಬರ್ಬೇಕು ಸರ್. ಫಂಕ್ಷನ್ ಇರುತ್ತೆ, ಇವಾಗ ನೋಡಿ, ಅಫ್ಕೋರ್ಸ್
ಇವಾಗ ಕರೋನಾದಿಂದ ಇಲ್ಲ, ಸೊ ಎಲ್ಲೋ ಒಂದ್ ಕಡೆ ಪ್ರೋಗ್ರಾಮ್ಸ್ ಎಲ್ಲ ಆಗತ್ತೆ, ರೆಕಗ್ನೇಷನ್ ಆಗತ್ತೆ. ನೀವ್ ಏನ್ ಅಚೀವ್ ಮಾಡಿದ್ರೆ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಕರ್ಕೊಂಡ್ ಬನ್ನಿ, ಮಕ್ಳ ಜೊತೆ ಬನ್ನಿ ನೀವು. ಅವಾಗ ನೋಡಿ ನಿಮ್ಮ DXN ಬಿಸ್ನೆಸ್ ಎಷ್ಟು ಮಟ್ಟಿಗೆ ಮುಂದೆ ಹೋಗುತ್ತೆ ಅಂತ ಹೇಳಿ ಅಲ್ವಾ. ಜನಗಳ ಜೊತೆ ಬೆರೆತಾಗ ಎಷ್ಟೋ ಜನ ಲೇಡೀಸ್ ಸ್ಟೇಜ್ ಮುಂದೆ, ನಾನ್ DXN ಬರ್ಲಿಕ್ಕೆ ಕಾರಣ ಅಲ್ಲೇ ಚೆನ್ನೈಗೆ ಹೋದ್ವಿ, ಅಲ್ಲಿ ಲೇಡೀಸ್ ಎಲ್ಲ ಎಷ್ಟೋ ಜನ ಸ್ಟೇಜ್ ಮೇಲೆ ಬಂದಿದ್ರು. ಅದನ್ನೆಲ್ಲ ನೋಡಿ ನನಗೆ ಮೈಂಡ್ ಓಪನ್ ಆಯ್ತು. ಓ, ಇದು ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ನಮ್ಮ ಒಂದು ಟ್ಯಾಲೆಂಟ್ ನ ನಾವು ಗುರುತಿಸ್ಕೊಳಕ್ಕೆ, ನಮ್ಮ ಒಂದು ಕೆಪಾಸಿಟಿನ, ನಮ್ಮ ಪೊಟೆನ್ಷಿಯಲ್ ಇಲ್ಲಿ ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋ ಒಂದು ಇದು ಓಪನ್ ಆಯ್ತು. ಅದೇ ತರ ಎಷ್ಟೋ ಜನಕ್ಕೆ ಇದಾಗತ್ತೆ. ಸೊ ಹಾಗಾಗಿ ನೀವು ಹ್ಯಾವ್ ಟು ಬ್ರಿಂಗ್ ಯುವರ್ ಫ್ಯಾಮಿಲಿ ಫಾರ್ ದ ಪ್ರೋಗ್ರಾಮ್ಸ್ ಏನೇನಿರುತ್ತೆ DXN ಅಲ್ಲಿ ಅದೆಲ್ಲ ಕರ್ಕೊಂಡ್ ಬಂದ್ರೆ 100% ಅವ್ರಿಗೂ ಸೋಷಿಯಲ್ ನೆಟ್ವರ್ಕ್ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 100% ನಮ್ಮ DXN ಬಿಸ್ನೆಸ್ ಸಹಿತ ಬೆಳೆಯಲಿಕ್ಕೆ ಸಾಧ್ಯ. ಪ್ರೊವೈಡ್ ಲೀಡರ್ಶಿಪ್ ಟ್ರೈನಿಂಗ್. ಹಲೋ, ಕೇಳಿಸ್ತಾ ಇದೆಯಲ್ಲ? Yes ma'am, audible ma'am. ಓಕೆ. ಸೊ ಲೀಡರ್ಶಿಪ್ ಟ್ರೈನಿಂಗ್. ಸೊ ಲೀಡರ್ಶಿಪ್ ಅಂತಂದ್ರೆ ಅಫ್ಕೋರ್ಸ್ ಅವ್ರಿಗೆ ಲೀಡರ್ಶಿಪ್ ಬೈ ಬರ್ತ್ ಬಂದಿರುತ್ತೆ, ಬಟ್ ನಾವು ಅದನ್ನ ಹೊರಗಡೆ ತಗೊಂಡು ಹೋಗಿ ಅದನ್ನ ಅವ್ರಿಗೂ ಗುರುತಿಸೋ ಹಂಗೆ ಮಾಡ್ಬೇಕು. ಸೊ ನೀವು ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಹೋಗಿ ನೀನೇ ಹೋಗಿ ಮಾಡ್ಕೊಂಡು ಬಾ ಅಂತ ಹೇಳೋದು, ಅಥವಾ ಇನ್ನೇನಾದ್ರು ಒಂದು ಜವಾಬ್ದಾರಿ ಕೊಡೋದು, ಇದನ್ನೆಲ್ಲ ಮುಂದೆ ಇಟ್ಟು ಅಫ್ಕೋರ್ಸ್ ನೀವು ಹಿಂದೆ ಇರ್ತೀರಾ, ಅವ್ರನ್ನ ಮುಂದೆ ಇಟ್ಟು ಇದನ್ನೆಲ್ಲ ಮಾಡ್ತಿದ್ರೆ 100% ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. 100% ನಾವು ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ DXN ನಲ್ಲಿ. ಇಲ್ಲಿ ಡೆವಲಪ್ಮೆಂಟ್ಸ್, ಚಿಲ್ಡ್ರನ್ ಎಜುಕೇಶನ್, ದ ಚಿಲ್ಡ್ರನ್ಸ್ ಆರ್ ಎಜುಕೇಟೆಡ್ ಈಕ್ವಲಿ ಅಂಡ್ ದೇರ್ ಇಸ್ ನಾಟ್ ಎನಿ ಡಿಸ್ಕ್ರಿಮಿನೇಷನ್ ವಿತ್ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ 100% ನಾನು ಆವಾಗಲೇ ಹೇಳಿದೆ, ನಾನು ಎಜುಕೇಶನ್ ಅಲ್ಲಿ ಇವಾಗ ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೇನೆ ಹೆಣ್ಮಕ್ಳು ಮೇಲ್ಗೈ ಇದೆ, ಅದೇ ತರ ಎಜುಕೇಶನ್ ಅಲ್ಲೂ ಇರುತ್ತೆ. ನೋಡಿ, ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಶಿವಮೊಗ್ಗದಲ್ಲಿ ನಮ್ಮ ಟೀಮ್ ನಲ್ಲಿ ಲಾವಣ್ಯ ಅಂತಿದ್ದಾರೆ. ಅವಳು ಎಜುಕೇಶನ್ ಮಾಡ್ತಾನೆ DXN ನಲ್ಲಿ. ಸೊ ಹರ್ ಡ್ರೀಮ್ ವಾಸ್ ಶಿ ಹ್ಯಾಸ್ ಟು ಕಂಟಿನ್ಯೂ ದ ಪೋಸ್ಟ್ ಗ್ರಾಜುಯೇಷನ್. ನೌ ಟುಡೇ ಶಿ ಹ್ಯಾಸ್ ಟೇಕನ್ ದ ಡಿಸಿಷನ್, ಇಲ್ಲ ಮೇಡಮ್ ನಾನು ನೆಕ್ಸ್ಟ್ MSc ಹೋಗೋದಿಲ್ಲ, ನಾನು 100% ನಾನು DXN ಅಲ್ಲಿ ವರ್ಕ್ ಮಾಡ್ತೀನಿ. ಬಿಕಾಸ್ DXN ವಿಲ್ ಗಿವ್ ಎನ್ ಅ ಬೆಸ್ಟ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್. ಇವಾಗ ಅವ್ರು ಹೋಗಿ ಅದೆಲ್ಲ ಕಲಿತು ಮುಂದೆ ಹೋಗಿ ಅಲ್ಲಿ ಏನೇನು ಅರ್ನ್ ಮಾಡಬೇಕು, ಮನಿ ಡಸಂಟ್ ಮ್ಯಾಟರ್ಸ್, ಬಟ್ ಆ ಒಂದು ಸ್ಟೇಜ್ ಇದೆಯಲ್ಲ, ಆ ಸ್ಟೇಜ್ DXN ಕೊಡುತ್ತೆ ನಮಗೆ. ಸೊ ಹಾಗಾಗಿ ಟುಡೇ ಶಿ ಹ್ಯಾಸ್ ಟೇಕನ್ ದ ರೈಟ್ ಡಿಸಿಷನ್, ನಾನು ಫರ್ದರ್ ಸ್ಟೇಜ್ಗೆ ಹೋಗಲ್ಲ, ನಾನು ಐ ವಿಲ್ ಬಿಲ್ಡ್ ಮೈ ಫ್ಯೂಚರ್ ಇನ್ DXN ಅಂತಂದು. ಸೊ ದಿಸ್ ಇಸ್ ದ ಡೆವಲಪ್ಮೆಂಟ್ಸ್. ನಾವು ಯಾವಾಗ ಇದನ್ನೆಲ್ಲ ಮಾಡಕ್ ಹೋಗ್ತೀವೋ, ಹೋಮ್ ಮೀಟಿಂಗ್ ಅಲ್ಲಿ ಹೋದಾಗ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಿ. ನೀವು ಎಷ್ಟು ಜನ ಯಂಗ್ಸ್ಟರ್ಸು ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅಂತವ್ರ ಇದನ್ನ ಮಾತಾಡಿ ವಿತ್ ಪೇರೆಂಟ್ಸ್ ಪ್ರೆಸೆನ್ಸ್ ಅಲ್ಲಿ ನಾವು ಮಾತಾಡಿದಾಗ 100% ಮುಂದೆ ಬರ್ಬೋದು. ಈವನ್ ವರ್ಷ ಸಹಿತ ಶಿ ಇಸ್ ಆಲ್ಸೋ ಸ್ಟಡಿಂಗ್ ಅಲ್ವಾ. ಸೊ ಈವನ್ ಶಿ ಇಸ್ ಆಲ್ಸೋ ಡೆಡಿಕೇಟೆಡ್ ವಿತ್ ದಿಸ್ ಅಲ್ವಾ. ಶಿ ಕ್ಯಾನ್ ಬಿಲ್ಡ್ ಹರ್, ಎಷ್ಟು ಬ್ರೈಟ್ ಆಗಿ ಇಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಈ ತರ ಒಂದು ಪ್ಲಾಟ್ಫಾರ್ಮ್ ಎಲ್ಲಿ ಸಿಗತ್ತೆ ನಮಗೆ ಅಲ್ವಾ. ಸೊ ಯಂಗ್ ಗರ್ಲ್ಸ್, ನಾನು ಮಾತಾಡಿದೆ ನೋಡಿ, ಯಂಗ್ ಗರ್ಲ್ಸ್ ಆರ್ ಗೆಟಿಂಗ್ ಆಪರ್ಚುನಿಟಿ ಶೋ ದ ವರ್ಲ್ಡ್ ಆಫ್ ದೇರ್ ಟ್ಯಾಲೆಂಟ್ ಅಲ್ವಾ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ಚಿಕ್ಕ ಕೆಲಸಕ್ಕೂ, ಚಿಕ್ಕ ಒಂದು ಇದಕ್ಕೂ ನಾವು ಅವ್ರನ್ನ ಎನ್ಕರೇಜ್ ಮಾಡಿ ಬೆನ್ ತಟ್ಟಿ ಮುಂದೆ ತಂದ್ರೆ 100% ಅವ್ರು ಇದನ್ನ ಒಂದು ಮನೆಯಲ್ಲಿ ಒಂದು ಲೇಡಿ ಡಿಸಿಷನ್ ತಗೊಂಡು ಹೋಲ್ ಫ್ಯಾಮಿಲಿ, ಹೋಲ್ ಸೊಸೈಟಿ ವಿಲ್ ಚೇಂಜ್. ಶಿ ಹ್ಯಾಸ್ ಗಾಟ್ ದಟ್ ಪೊಟೆನ್ಶಿಯಲ್ ಕ್ಯಾಲಿಬರ್, ಶಿ ಕ್ಯಾನ್ ಚೇಂಜ್ ದ ಹೋಲ್ ಸೊಸೈಟಿ. ಸೊ ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು. ದೆನ್ ಜಾಬ್ಸ್ ಫಾರ್ ವುಮೆನ್. Every woman out there is working, no matter the profession, they are earning their own bread and butter. 100% ನಾನು ಆವಾಗಲೇ ಹೇಳಿದೆ, ಕೆಲಸಕ್ಕೆ ಎಲ್ಲರೂ ಹೋಗ್ತಾರೆ, ಪ್ರತಿಯೊಬ್ರು ಹೋಗ್ತಾರೆ, ಬಟ್ ಅಲ್ಲಿ ಎಷ್ಟು ಹರಾಸ್ಮೆಂಟ್ ಇರುತ್ತೆ, ಚಾಲೆಂಜ್ ಇರುತ್ತೆ, ಪ್ರತಿ ಒಂದು ಕಷ್ಟ ಇರುತ್ತೆ, ಬಟ್ ಮ್ಯಾಂಡೇಟರಿ ಅವರು ಕೆಲಸ ಮಾಡಲೇಬೇಕು, ಕಂಪಲ್ಸರಿ. ಸೊ ವಾಟ್ ಎವರ್ ಮೇ ಬಿ ದ ಥಿಂಗ್ಸ್. ಅಂದ್ರೆ ಇನ್ನೊಂದು ಗುರುತಿಸ್ಬೇಕಾಗಿರೋದು ಅಂತಂದ್ರೆ, ಅದು ಏನೇ ಆಗಿರ್ಲಿ, ಎಷ್ಟೇ ಅರ್ನ್ ಮಾಡಿರ್ಲಿ, ಬಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ ಅನ್ನೋದು ಒಂದು ಇದಿರುತ್ತಲ್ಲ. ಅಂದ್ರೆ ಅಲ್ಲಿ ಅವರಲ್ಲೂ ಒಂದು ಪವರ್ ಅನ್ನೋದು, ಪೊಟೆನ್ಶಿಯಲ್ ಅನ್ನೋದು ಇರುತ್ತೆ. ಅದನ್ನ DXN ಚೇಂಜ್ ಮಾಡಿಸಿ, DXN ಅಲ್ಲಿ ಅಷ್ಟು ಒಂದು ಸೇಫ್ ಅಂಡ್ ಕಂಫರ್ಟ್ ಝೋನ್ ವರ್ಕಿಂಗ್ ಪ್ಲೇಸ್ ಇದ್ದೇ ಇರುತ್ತಲ್ವಾ. ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಡ್ಬಹುದು ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಅವ್ರಿಗೆ ಕೊಡ್ಬಹುದು. ಸೊ ಇದರಲ್ಲಿ ಬೇಕಾದಷ್ಟು ಅವಕಾಶಗಳಿರುತ್ತೆ, ನಾವು ಅದನ್ನ ಅವ್ರಿಗೆ ಕಲ್ಪಿಸ್ಕೊಡುವಂತ ಪ್ರಯತ್ನ ನಾವು ಮಾಡಬೇಕು. ದೆನ್ ವುಮನ್ ಆಸ್ ಎಂಟರ್ಪ್ರೆನರ್. Women, when they start a business, their involvement generates a sort of trust in people. See, ನೋಡಿ, ನಾನು ಅವಾಗಲೇ ಮಾತಾಡಿದ್ವಿ, ಹೋಮ್ ಮೀಟಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಹೋಮ್ ಮೀಟಿಂಗ್ ಎಲ್ಲ ಹೋಗುವಾಗ ನಾವು ವಿತ್ ಡೆಮೋ, ನಾವು ಹೋಮ್ ಮೀಟಿಂಗ್ ಅಂದ ತಕ್ಷಣ 1-to-1 ಹೋಗ್ತೀವಿ,
ವಿತ್ ಫ್ಯಾಮಿಲಿ ಹೋಗುವಾಗ 100% ನಾವು ಡೆಮೋ ಮಾಡಲೇಬೇಕು. ಯಾವುದೇ ಪ್ರಾಡಕ್ಟ್ಸ್ ವಿತೌಟ್ ಡೆಮೋ 100% ಪ್ರಾಡಕ್ಟ್ಸ್ ಮೂವ್ ಆಗಲ್ಲ. ಆ ಥರ ಒಂದು ಸಿಚುಯೇಷನ್ ಅಲ್ಲಿ ನೀವು ವಿತ್ ಫ್ಯಾಮಿಲಿ ಹೋದಾಗ, ಲೇಡೀಸ್ ಹೋದಾಗ ಡೆಮೋ ಆಗಲೇಬೇಕು. ಫೇಶಿಯಲ್ ಇರಬಹುದು ಅಥವಾ ಸೋಪು, ಶಾಂಪು, ಯಾವುದೇ ವಾಟ್ ಎವರ್ ಇಟ್ ಇಸ್, ಒಬ್ಬರೇ ಹೋದಾಗ ಮಾಡಕ್ ಸಾಧ್ಯ ಆಗದೆ ಇರ್ಬೋದು. ಅದೇ ನೀವು ವಿತ್ ಫ್ಯಾಮಿಲಿ ಹೋದಾಗ ಮನೆಯಲ್ಲಿ ವೈಫ್ ಇರ್ಬೋದು, ತಂಗಿ ಇರ್ಬೋದು, ಮಗಳನ್ನ ಕರ್ಕೊಂಡು ಹೋಗಿ. ಸಿ, ಒಂದು ಲೇಡಿ ಅಲ್ಲಿಗೆ ಎಂಟರ್ ಆಯ್ತು ಅಂದ ತಕ್ಷಣ ಆ ವೇಟೇಜ್ ನಂಬಿಕೆ ಬರುತ್ತೆ. ಸಿ, ಬೇರೆ ಬೇರೆ ನೆಟ್ವರ್ಕಿಂಗ್ ಅಲ್ಲೆಲ್ಲ ಈ ಥರದ್ದೆಲ್ಲ ದುಡ್ಡು, ದಟ್ ಈಸ್ ಟೋಟಲಿ ಎಂಟೈರ್ಲಿ ಡಿಫ್ರೆಂಟ್. ಬಟ್ ಇಲ್ಲಿ ನಾವು ಬಂದಾಗ, ನಾವು ಒಂದು ಲೇಡಿ ಜೊತೆಯಲ್ಲಿ ಹೋದಾಗ ಅಲ್ಲಿ ನಂಬಿಕೆ ಇರುತ್ತೆ, ಜನಗಳಿಗೆ ನಂಬಿಕೆ ಬರುತ್ತೆ, ವೇಟೇಜ್ ನಮ್ಮ ಮಾತಿನಲ್ಲಿ ತೂಕ ಇರುತ್ತಲ್ಲ. ಸೊ ಹಾಗಾಗಿ ಪೀಪಲ್ ವಿಲ್ ಬಿಲೀವ್ ಅಸ್, ಈಸಿಲಿ ಪೀಪಲ್ ವಿಲ್ ಬಿಲೀವ್ ಅಸ್. ಯಾವುದೇ ಒಂದು ಡೆಮೋ ಆಗಿರ್ಬೋದು, 100% ಈಕ್ವಲಿ ವೀಕೆಂಡ್ ಡೆಮೋ. ಸೊ ಹಾಗಾಗಿ ಆ ಬಿಸ್ನೆಸ್ ಇನ್ನೂ ಹೆಚ್ಚು ಮುಂದೆ ಹೋಗೋಕ್ಕೆ ಸಾಧ್ಯ ಆಗತ್ತೆ. ವುಮೆನ್ ಹ್ಯಾವ್ ದ ಎಬಿಲಿಟಿ ಟು ಪ್ರೊವೈಡ್ ಎ ಸೊಲ್ಯೂಷನ್ ಫಾರ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ದೇ ನೋ ಹೌ ಟು ಸಸ್ಟೈನ್ ಅಂಡ್ ಮೇಕ್ ಎ ಡಿಫರೆನ್ಸ್ ಇನ್ ದ ಸೊಸೈಟಿ. ಅದನ್ನೇ ಹೇಳ್ತಾ ಇದ್ದು, ಅವ್ರಿಗೆ ಯಾವುದೇ ಒಂದು ಸಂದರ್ಭದಲ್ಲೂ ಆಗಲಿ, ಯಾವುದೇ ಒಂದು ಸಿಚುಯೇಷನ್ ಅಲ್ಲಾಗಲಿ ಪ್ರಾಬ್ಲಮ್ಸ್ನ ಹೇಗೆ ಅದು ಓವರ್ಕಮ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾನು ಅದನ್ನೇ ಹೇಳಿದ್ನಲ್ಲ ಆವಾಗಲೇ, ವೆದರ್ ಶಿ ಇಸ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ವಾಟ್ ಎವರ್ ಇಟ್ ಈಸ್, ಬಟ್ ಅವ್ರಿಗೆ ಆ ಒಂದು ಪವರ್ ಇರುತ್ತೆ, ಒಂದು ಯಾವುದೇ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿಯೋ ಒಂದು ಎಬಿಲಿಟಿ ಅನ್ನೋದಿರುತ್ತೆ, ಸಾಮರ್ಥ್ಯ ಇರುತ್ತೆ. ಸೊ ಅದನ್ನ ನಾವು ಗುರುತಿಸ್ಬೇಕು, ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡ್ತಾ ಬರಬೇಕು. ಯಾವುದೇ ಒಂದು ಸೊಸೈಟಿನಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇರ್ಬೋದು, ಅದು ಯಾವುದೇ ಒಂದು ಪರಿಸರ ಇರಬಹುದು, ಅದು ಹೇಗೆ ನಾವು ಅಲ್ಲಿ ಪಳಗಬೇಕು, ಹೇಗೆ ನಾವು ನಡ್ಕೋಬೇಕು, ಪ್ರತಿಯೊಂದು ಶಿ ನೋಸ್, ಎಲ್ಲ ಗೊತ್ತಿರುತ್ತೆ. ಆ ಒಂದು ಟ್ಯಾಲೆಂಟ್, ಕ್ಯಾಲಿಬರ್, ಪೊಟೆನ್ಷಿಯಲ್ ಅವಳಲ್ಲಿ ಇರುವಾಗ ನಾವು ಇಲ್ಲಿ ಗುರುತಿಸಿ ನಾವು DXNಗೆ ತಗೊಂಡ್ಬಂದ್ವಿ. 100% ವಿ ಕ್ಯಾನ್ ಮೇಕ್ ಎ ಪ್ರೌಡ್ ಕರ್ನಾಟಕ ಇನ್ ದ ಟಾಪ್ ಲೆವೆಲ್ ನಾವು ಇಡಬಹುದು. ದೇ ಆರ್ ರಿಸ್ಕ್ ಬ್ಯಾರಿಯರ್ಸ್, ಆರ್ಗನೈಸರ್ಸ್ ಅಂಡ್ ಆರ್ ದ ಕ್ರಿಯೇಟರ್ಸ್. ಇವತ್ತಿನ ನೋಡಿ ಲೇಡೀಸ್ ಎಷ್ಟೋ ಕಡೆಗೆ ನೋಡ್ತು ಅಂತಂದ್ರೆ, ನೋಡು, ಗ್ರಾಮ ದೇವತೆ ಅಂದ್ರೆ ಹೆಣ್ಣಿನ ಹೆಸರು ಇಡ್ತಾರೆ. ಯಾಕೆಂದ್ರೆ ಆ ತಾಳ್ಮೆ, ಸಹನೆ ಪ್ರತಿಯೊಂದು ಅವಳಲ್ಲಿ ಇರುತ್ತೆ. ಎಷ್ಟೋ ನದಿಗಳಲ್ಲಿ ನೋಡಿಲಿ, ಗಂಗೆ, ಎಲ್ಲ ಹೆಣ್ಮಕ್ಳ ಹೆಸರನ್ನೇ ಇಟ್ಟಿರ್ತೀವಿ. ಯಾಕೆ ಅಂತಂದ್ರೆ ಇಟ್ಟಿರೋದು ಅಂತಂದ್ರೆ, ಇದು ಆದಿ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು. ಆ ಒಂದು ಸ್ತ್ರೀಗೆ ಅಷ್ಟು ಶಕ್ತಿ ಅನ್ನೋದು, ಪವರ್ಫುಲ್ ಶಕ್ತಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ರೆಕಗ್ನೈಸ್ ಮಾಡಬೇಕು, ನಾವು DXN ಕರ್ಕೊಂಡು ಬರಬೇಕು. ಎಷ್ಟೋ ಚಿಕ್ಕ ಚಿಕ್ಕ ವಾಂಟ್ಸ್ ಇರುತ್ತೆ, ಅದನ್ನ ನಾವು ಗುರುತಿಸೋದು ಇದನ್ನ ನಮ್ಮ ಕೈಯಲ್ಲಿ. ನಾವು ಒಂದು ಸರಿ ನಾವು ಮುಂದೆ, ಇವತ್ತಿನ ಎಷ್ಟು ಜನ ನೀವು ಲೇಡೀಸ್ ಕೂತಿದ್ದೀರಾ, ಇವತ್ತು ಈಗ ಓದ್ ತಗೊಳ್ಳಿ, ಎಸ್ ಎಕ್ಸಾಕ್ಟ್ಲಿ ಐ ವಿಲ್ ಬಿಲ್ಡ್ ದಟ್ ಕೆರಿಯರ್ ಇನ್ DXN ಪ್ಲಾಟ್ಫಾರ್ಮ್ ಅಂತ ಹೇಳಿ ನಿಮ್ಮ ಹಿಂದೆ ಎಷ್ಟು ಜನ ಲೇಡೀಸ್ ಬರ್ತಾರೆ. ಇಲ್ಲಿ ಯೂಶುವಲ್ ನಾನು ಆವಾಗ ಬಿಗಿನಿಂಗ್ ಅಲ್ಲಿ ಹೇಳಿದೆ, ನಾನು ಏನು ಹೇಳಿದ್ರೆ, ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲ, ಇವತ್ತಿನ ಈ DXN ನಲ್ಲಿ ಒಂದು ಹೆಣ್ಣು ಮುಂದೆ ಇತ್ತು ಅಂತಂದ್ರೆ ಆ ಹೆಣ್ಣಿನ ಹಿಂದೆ ಎಷ್ಟು ಜನ ಹೆಂಗಸರು ಬರ್ತಾರೆ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಸಪೋರ್ಟ್ ಮ್ಯೂಚುಯಲಿ 100%. ಸಿ, ಇವತ್ತಿನ ಬಿಹಾರಿ ಇರ್ಬೋದು, ಇವತ್ತು ನೋಡಿ ಆ ಒಂದು ವುಮೆನ್ ಎಂಟರ್ಪ್ರೈನರ್ ಅಂತ ಹೇಳಿದ್ವಲ್ಲ, ಇವತ್ತಿನ ಧರ್ಮಶೀಲ ಇರ್ಬೋದು ಲೇಡೀಸ್ ಇದೊಳಕ್ಕೆ, ಅಥವಾ ಕೇರಳದ ಎಷ್ಟು ಜನ ಲೇಡೀಸ್ ಇದ್ದಾರೆ. ಇವತ್ತಿನ ನೋಡಿ ಆಕ್ಚುಲಿ ರತ್ನ ಮೇಡಮ್ ಅವ್ರು ಮಾತ್ರ ಇಲ್ಲ, ಇಟ್ಸ್ ಅ ಫ್ಯಾಮಿಲಿ ಬಿಸ್ನೆಸ್. ಯಾವ ಒಂದು ಬಿಸ್ನೆಸ್ ಆಗಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಾಗಲಿ, ಯಾವುದೇ ಒಂದು ನೆಟ್ವರ್ಕಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಹೇಳಿ ನೋಡೋಣ, ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತಾರೆ ಅಂತೇಳಿ. ಓನ್ಲಿ DXN ಈಸ್ ಎ ಫ್ಯಾಮಿಲಿ ಬಿಸ್ನೆಸ್. ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಜಸ್ಟ್ ಹಸ್ಬೆಂಡ್ ವರ್ಕಿಂಗ್ ಇನ್ ಒನ್ ಐಡಿಯಾ ಅಂತ ಅಲ್ಲ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಈ ಫೀಲ್ಡ್ಗೆ. ಇವತ್ತಿನ ರತ್ನ ವಸ್ಪಾಲ್ ಅವರು ಬೇಕಾದಷ್ಟು ಅಚೀವ್ ಮಾಡಿದ್ದಾರೆ DXN, ಬಟ್ ಸ್ಟಿಲ್ ದೇರ್ ಡಾಟರ್ ಈಸ್ ಆಲ್ಸೋ ವರ್ಕಿಂಗ್ ಇನ್ DXN. ಸೂಪರ್ ಸ್ಟಾರ್ ಜಯಲೀಲಾ ಮೇಡಮ್ ಅವ್ರ ಮಗಳು ಶಿಲ್ಪಾ ಸಹಿತ ಶಿ ಇಸ್ ವರ್ಕಿಂಗ್ ಇನ್ DXN ಇಲ್ವಾ? ಶೆಟ್ರು ವೈಫು ಈವನ್ ಶಿ ಇಸ್ ಆಲ್ಸೋ ವರ್ಕಿಂಗ್ ಇನ್ DXN. ಪಾರ್ಟ್ ಆಫ್ ದ ಇದು ಅವ್ರು ನೋಡ್ಕೊತಾ ಇದಾರಲ್ವಾ. ಸೊ ಪ್ರತಿ ಒಂದ್ರಲ್ಲೂ ಅಷ್ಟೇನೆ ನಾವು ಅದನ್ನ ಒಂದು ರೆಕಗ್ನೈಸ್ ಮಾಡಿ ನಾವು ತಗೊಂಡು 100% ನಾವು DXN ಮುಂದೆ ಹೋಗ್ಬಹುದು. ಯಾವುದೇ ಒಂದು ಆರ್ಗನೈಸಿಂಗ್ ಆಗಲಿ, ಒಂದು ಇದರಲ್ಲಾಗಲಿ 100% ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಓದ್ ತಗೊಳ್ಳಿ, 100% ವಿ ವಿಲ್ ಚೇಂಜ್ ವಾಟ್ ಎವರ್ ವಿ ವಾಂಟ್. ಏನ್ ಡ್ರೀಮ್ಸ್ ಇದೆಯೋ ಪ್ರತಿ ಒಂದು ನಾವು ಇದರಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು. ಸಿ 6S ಫಾರ್ ವುಮೆನ್ ಎಂಪವರ್ಮೆಂಟ್: ಶಿಕ್ಷಾ, ಎಜುಕೇಶನ್, ಸ್ವಾಸ್ಥ್ಯ, ಹೆಲ್ತ್, ಸ್ವಾವಲಂಬನ್, ಸೆಲ್ಫ್ ರಿಲಯನ್ಸ್. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ನಮಗೆ.
ಸಾಮಾಜಿಕ ಜಸ್ಟಿಸ್, ಸಂವೇದನೆ, ಸೆನ್ಸಿಟಿವಿಟಿ, ಸಮತಾ, ಈಕ್ವಾಲಿಟಿ, ಇದೆಷ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು, ಇದಷ್ಟು ನಮ್ಮಲ್ಲಿ ಇದ್ದೇ ಇದೆ. ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು. ಎಷ್ಟೋ ಜನಕ್ಕೆ ಆರೋಗ್ಯ ಇರೋದಿಲ್ಲ, ನಾವು ಆರೋಗ್ಯ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿರ್ಬೋದಲ್ವಾ. ಪ್ರತಿ ಒಂದು ನ್ಯಾಯ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಸಹಿತ ನಾವು ಆ ಒಂದು ಅಂದ್ರೆ ವುಮೆನ್ ಪ್ರತಿ ಒಂದ್ರಲ್ಲೂ ನಮಗೆ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವೊಂದು ಈ ಒಂದು ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತಾ ಇದೀನಿ ಅಂದ್ರೆ, ಪ್ರತಿ ಒಬ್ರು ನನ್ನ ಲೇಡೀಸ್ ಅಲ್ಲಿ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. DXN ಇಸ್ ಎ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ವುಮೆನ್. ನೀವು ಇವತ್ತಿನ ಸಹ ಏನ್ ಎಜುಕೇಶನ್ ತಗೋತಿದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಸೊ ಯು ಸ್ಟಾರ್ಟ್ ವಿತ್ DXN. ನೀವು ನೋಡಿ ನಿಮ್ಮ ಹಿಂದೆ ಎಷ್ಟೋ ಜನ, ಶೈಲಾ ಶೆಟ್ಟಿ ಇರ್ಬೋದು, ಎಷ್ಟು ವರ್ಷ ಇರ್ಬೋದು, ಶ್ರುತಿ ಇರ್ಬೋದು, ಸಹನಾ, ಎಷ್ಟು ಜನ, ಲಾವಣಿ, ಎಲ್ಲ ಲೇಡೀಸ್ ಎಲ್ಲ ಎಷ್ಟು ಜನ ಮುಂದೆ ಬಂದಿದ್ದೀರಾ ನೀವು. ಈ ಒಂದು ಪ್ಲಾಟ್ಫಾರ್ಮ್ ಕಂಫರ್ಟ್ ಝೋನ್ ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಈ ಒಂಥರ ಕಂಫರ್ಟ್ ಝೋನ್ ನಿಮಗೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸಿಗತ್ತಾ? ನಾವು ಸ್ಪಂದಿಸೋಣ. ಎಷ್ಟೋ ಕಡೆ ಹೋಗ್ತು ಅಂತ ಅಂದಾಗ ಚಿಕ್ಕ ಅವ್ರಿಗೆ ಏನೇನ್ ಬೇಕು ಬೇಡಿಕೆಗಳಿರತ್ತೋ ಅದನ್ನೆಲ್ಲ ನಾವು ಮುಂದೆ ನಿಂತು ಅದನ್ನ ಮಾಡ್ಬೇಕು ಅಂತಂದ್ರೆ DXN ಎಲ್ಲೋ ಬೆಳೆಯುತ್ತೆ, ನಮ್ಮ ಫ್ಯೂಚರ್ ಸೆಟ್ ನಾವು ಬೆಳೆಯುತ್ತೆ. ನಮ್ಮ ಒಂದು ಡ್ರೀಮ್ಸ್ ಪ್ರತಿಯೊಂದು ಒಂದು ಫ್ಯಾಮಿಲಿನಲ್ಲಿ ನಾವು ಒಂದು ಕನಸನ್ನ ನನಸು ಮಾಡ್ಕೋಬೇಕು ಒಂದು ಒಂದೇ ಕೈಯಲ್ಲಿ ಸಾಧ್ಯನೇ ಇಲ್ಲ. ನಾವು ಮುಂದೆ ಬಂತು ಅಂತಂದ್ರೆ 100% ನಮ್ದೇ ಒಂದು ಕನಸಲ್ಲ, ನಮ್ಮ ಫ್ಯಾಮಿಲಿ ಕನಸನ್ನೆಲ್ಲ ನಾವು ನನಸು ಮಾಡ್ಕೋಬಹುದು. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾನು ಟೇಕ್ ಹೋಮ್ ಮೆಸೇಜ್ ಕೊಡೋದು ಇಷ್ಟೇನೆ. ನೀವು ಇವತ್ತಿನ ಸಹ ಯಾರ್ಯಾರು ಲೇಡೀಸ್ ಇದ್ದೀರಾ, ಯಾರ್ಯಾರು ಜೆಂಟ್ಸ್ ಇದ್ದೀರಾ, ನಿಮ್ಮ ಮನೆಯವ್ರನ್ನೆಲ್ಲ ಲೇಡೀಸ್ನ ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ ಕರ್ಕೊಂಬನ್ನಿ, DXN ನಲ್ಲಿ ಇಡಿ. ನಿಮ್ಮ ಬಿಸ್ನೆಸ್ ಅಷ್ಟೇ ಬೂಮ್ ಆಗಿ ಹೋಗುತ್ತೆ. 100% you will get a best platform to build your future. Okay, ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಲೀಡರ್ಶಿಪ್ ಫೌಂಡೇಶನ್. ಥ್ಯಾಂಕ್ ಯು ವರ್ಷಾ. Thank you so much, ma'am. I can definitely say I'm the first one to get empowered today. ಹೇಗೆ ನಾವು ಎಂಪವರ್ಮೆಂಟ್ ನ ಪಡ್ಕೊಂಡು ಅದನ್ನ ಮತ್ತೆ ಬೇರೆಯವರಿಗೆ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಬರೋ ಲೇಡೀಸ್ಗೆ ನಾವು ಎಂಪವರ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಶೆಟ್ಟಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಯಾ ಓಕೆ ಮಾಲಿನಿ ಅವರೇ, ಇವತ್ತು ಮೈಂಡ್ ಬಾಗ್ಲಿಂಗ್ ಸೆಮಿನಾರ್ ಮಾಡಿದಿರಿ. ಬಟ್ ನನಗೆ ಸ್ವಲ್ಪ ನೆಟ್ವರ್ಕ್ ಚಾಲೆಂಜ್ ಇತ್ತು. ಈ ಒಂದು ಐ ಅಟೆಂಡೆಡ್ ಸೆಮಿನಾರ್ ಅಟೆಂಡ್ ಮಾಡಿದ್ದೀನಿ ಸಾಧಾರಣ ಒಂದು 30-40%. ಬಟ್ ರಿಯಲಿ ಪ್ರತಿಯೊಬ್ಬರ ಲೇಡೀಸ್ ಯಾವ ಇವತ್ತು ಕುತ್ಕೊಂಡಿದ್ದಾರೆ ಅವ್ರ ಮೈಂಡ್ 100% ಓಪನ್ ಆಗಿರ್ತದೆ. ಅವರು ನೆಕ್ಸ್ಟ್ ಮಂತ್ ನೀವು ನೋಡಬಹುದು ಎಷ್ಟು ಜನ ಲೇಡೀಸ್ ಅನ್ನ ತರ್ತಾರೆ. ಆಮೇಲೆ ಕೆಲವೆಲ್ಲ ನೀವು ಉದಾಹರಣೆ ಎಲ್ಲ ಕೊಟ್ಟು ಹೇಳಿದ್ರಿ. ನಾನು ಒಂದೇ ಒಂದು ಹೇಳುದು, ನೀವು ತುಂಬಾ ಚೆನ್ನಾಗಿ ಇವತ್ತು ಪ್ರೆಸೆಂಟೇಶನ್ ಮಾಡಿದ್ರಿ. ಇನ್ನು ಈ ಪ್ರೆಸೆಂಟೇಶನ್ ನೋಡಿ ಎಲ್ರು ಇವತ್ತು ತುಂಬಾ ಜನ ನಾನು ನೋಡಿದೆ, ಒಂದು 50% ಲೇಡೀಸ್ ಕುತ್ಕೊಂಡಿದ್ದಾರೆ. ಅವರ ಮೈಂಡ್ ಓಪನ್ ಆಗಿ ಅವರು ಸಹ ಇಂಥ ಪ್ರೆಸೆಂಟೇಶನ್ ಕೊಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು. ಯಾಕಂದ್ರೆ ಒಂದು ಲೇಡೀಸ್ ಮೈಂಡ್ ಓಪನ್ ಆದ್ರೆ ಒಂದು 200 ಜೆಂಟ್ಸ್ ಅಷ್ಟು ಕೆಪಾಸಿಟಿ ಅವ್ರ ಹತ್ರ ಇದೆ. ಅವರೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಇವಾಗ. ಆದ್ರೂ ಕೂಡ ನಾನು ಹೇಳುದು, ಲೇಡೀಸಿಗೆ ಅವರಿಗೆ ಸಹನಾ ಶಕ್ತಿ ಇರ್ಬೋದು, ತಾಳ್ಮೆ ಇರ್ಬೋದು, ಪ್ರತಿಯೊಂದು ಅವ್ರ ಹತ್ರ ಅದು ಇನ್ಬಿಲ್ಟ್ ಇದೆ. ಅದಕ್ಕೋಸ್ಕರ ನೀವು ಈಗ ಆಲ್ರೆಡಿ ಹೇಳಿ ನದಿ ಹೆಸರನ್ನೆಲ್ಲ ಲೇಡೀಸ್ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ. ನೀವು ನೋಡ್ತಾ ಇರಿ, ನದಿ ನಮ್ಗೆ ಏನ್ ಕೊಡ್ತಾನೆ ಇರ್ತದೆ ಎನಿ ಟೈಮ್. ಅಂದ್ರೆ ಅವ್ರಿಗೆ ಇಲ್ದಿದ್ರು ಸಹ, ಅದಕ್ಕೆ ಇಲ್ದಿದ್ರು ಸಹ, ಅದ್ರ ಕೊಳೆ ಆದ್ರೂ ಸಹ ಆ ನದಿಯಲ್ಲಿ ಎಲ್ರೂ ತಂದು ಅದಕ್ಕೆ ಹಾಕ್ತಾನೆ ಇರ್ತಾರೆ. ಈಗ ನೇತ್ರಾವತಿ ಇರ್ಬೋದು, ಗಂಗೆ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲಾ ಕೊಳೆ ಹಾಕ್ತಾರೆ. ಆದ್ರೂ ಅದು ಸಹಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ. ಅದೇ ಲೇಡೀಸ್ ಅಂತ ಹೇಳಿದ್ರೆ ಹಾಗೇನೆ. ಅವ್ರ ಮನೆಯಲ್ಲಿ ಅವರಿಗೆ ಒಳಗಡೆ ಇದ್ದಿದ್ರು ಗೆಸ್ಟ್ನವರಿಗೆ ಬಂದವರಿಗೆ ಫಸ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ರು ಏನಿಲ್ದ್ರು ಹಾಗೇನು ಮಲ್ಗೋರು ಎಷ್ಟೋ ಉದಾಹರಣೆಗಳಿದೆಯಂತೆ. ಇಂಥ ಒಂದು ಅವ್ರ ಹತ್ರ ಕೆಪಾಸಿಟಿ ಇದೆ. ಆ ಕೆಪಾಸಿಟಿಯನ್ನ ನಾವು ಇವತ್ತು ಬಡಿದು ಎಬ್ಬಿಸಿದ್ದೀರಿ. ನೀವು ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಿ. ನಾನು ಹೇಳುದು, ನೀವು ಈಗ ಈ ತರ ಒಂದು ಡಿಸಿಷನ್ ತಗೊಂಡ ನೂರಾರು ಲೇಡೀಸ್ ಮಾತ್ರ ಅಲ್ಲ, ಎಷ್ಟೋ ಕುಟುಂಬಗಳನ್ನು ನೋಡಿ ಎಷ್ಟು ತೊಂದರೆಯಲ್ಲಿದ್ದಾರೆ, ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ನಾವು ಅವ್ರನ್ನೆಲ್ಲ ನೀವು ಸ್ವಲ್ಪ ನೀವು ಮೈಂಡ್ ಓಪನ್ ಮಾಡಿದ್ರೆ, ನಾವು ಕರ್ನಾಟಕದಲ್ಲಿ ಸಾವಿರಾರು ಜನರ ಫ್ಯಾಮಿಲಿಯನ್ನ ಸರಿ ಮಾಡುವ ಒಂದು ಶಕ್ತಿ ತಾಕತ್ತು ಲೇಡೀಸ್ ಹತ್ರ ಇದೆ. ಸೊ ಅದರಿಂದ ನಾವೆಲ್ಲರೂ ಒಟ್ಟಾಗಿ ನಿಮ್ಗೆ ನಾವು 100% ಸಪೋರ್ಟ್ ಕೊಡ್ಲಿಕ್ಕಿದ್ದೀರಿ. ಯಾರೆಲ್ಲ ಲೇಡೀಸ್ ಬರ್ತಾರೆ, ನೀವೆಲ್ಲ ನಮ್ಗೆ ಸಿಸ್ಟರ್ಸ್ ತರ ಅಥವಾ ತಾಯಿ ತರ ಆತರ ನಾವು ನೋಡ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಒಂದು ಪ್ರಾಮಿಸ್ ಕೊಡ್ತೀವಿ ನಿಮ್ಗೆ, ಡೆಫಿನೆಟ್ಲಿ ನೀವು ಬನ್ನಿ. ಆದಷ್ಟು ನಿಮ್ಮ ಒಂದು 10 ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಲೇಡೀಸ್ನವರು, ಅವ್ರಿಗೆ ಎಲ್ರೂ ಮೈಂಡ್ ಓಪನ್ ಆಗುದಿಲ್ಲ ಅಫ್ಕೋರ್ಸ್. ಬಟ್ ಕೆಲವ್ರ ಮೈಂಡ್ ಓಪನ್ ಆಗ್ತದೆ. ನೀವು ಯಾಕಂದ್ರೆ ನಾವು ಜೆಂಟ್ಸ್ ಹೇಳಿದ್ರೆ ಓಪನ್ ಆಗುದಿಲ್ಲ.
ನೀವು ಲೇಡೀಸ್ ಇದ್ರೆ 100% ಅವ್ರು ಓಪನ್ ಮಾಡಿ ಬರ್ತಾರೆ. ಯಾಕಂದ್ರೆ ಅವ್ರು ನೋಡ್ತಾರೆ ಇದು ಲೀಗಲಿಟಿಯಾ, ಇದು ಮೋಸನಾ, ಇದು ವಂಚನಾ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಬೋದು. ನಾವೆಲ್ಲ ಎಲ್ಲಿ ಹೋಗ್ಬೋದು? ಹಾಲ್ ವರೆಗೆ ಹೋಗ್ಬೋದು. ನೀವು ಕಿಚನ್ ವರೆಗೂ, ಬೆಡ್ರೂಮ್ಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಸೊ ಯು ಕ್ಯಾನ್ ಡೂ ಮಿರಾಕಲ್ಸ್, ಐ ವಿಲ್ ಟೆಲ್ ಯು. ಸೊ ನಾನ್ ನಿಮ್ ಜೊತೆಗಿದ್ದೀವಿ. ಡೆಫಿನೆಟ್ಲಿ ನಮ್ಮ DXN ಕರ್ನಾಟಕ ಟೀಮ್ ನಿಮ್ ಜೊತೆಗಿದೆ. ನಿಮ್ಗೆ ಏನೇ ತೊಂದರೆ ಇದ್ರು ನಾವಿದ್ದೀವಿ. ನೀವ್ ಎದ್ದು ಈಗ ಹೇಳ್ಬೋದು, ಎಷ್ಟು ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಕೆಳದಿ ಇರ್ಬೋದು, ಪ್ರತಿಯೊಂದು ನೋಡಿ ಅವ್ರು ಯಾವ ಡಿಸಿಷನ್ ತಗೊಂಡಾಗ ಪ್ರತಿಯೊಬ್ರು ಸಕ್ಸಸ್ ಆಗಿದ್ದಾರೆ. DXN ಅಲ್ಲಿ ನೀವು ಈಗ ಈಗ ಆಲ್ರೆಡಿ ನಾನು ಕೌಂಟ್ ಮಾಡಿದ್ದೀನಿ, ಒಂದು 100 ಜನ ಲೇಡೀಸ್ ಇದ್ದೀರಿ. ನೀವು ಎಲ್ರು ನೀವು ಕಮಿಟೆಡ್ ಇದ್ದೀರಿ. ಡೆಫಿನೆಟ್ಲಿ ನೀವು 100ನ್ನ 200 ಮಾಡಿ, 200, 400, 400, 1000 ಆಗೇ ಆಗ್ತದೆ. ಸೊ ನಿಮ್ಗೆ ನಾನು ಹೋಪ್ಸ್ ಕೊಡ್ತೀನಿ, ವಿ ಕ್ಯಾನ್ ಮೇಕ್ ಕರ್ನಾಟಕ ನಂಬರ್ 1. ಅದಕ್ಕೆ ನಿಮ್ಮ ಸಪೋರ್ಟ್ ನಮ್ಗೆ ಅಗತ್ಯ ಇದೆ. ಇವತ್ತು ಮಾಲಿನಿ ಅವರು ಡಿಸಿಷನ್ ತಗೊಂಡಿದ್ದಾರೆ, ಹಾಗೂ ಎಲ್ರು ಇವತ್ತು ಡಿಸಿಷನ್ ತಗೋಬೇಕಂತ ನಾನು ನಿಮ್ಮನ್ನ ಇನ್ನೊಮ್ಮೆ ನಾ ರಿಕ್ವೆಸ್ಟ್ ಮಾಡೋದು. ಪ್ರತಿಯೊಬ್ರು ನೆಟ್ವರ್ಕ್ ಪ್ರಾಬ್ಲಮ್, ಅಲ್ಲಿ ಅವ್ರು ಟ್ರಾವೆಲ್ ಮಾಡ್ತಿದ್ದಾರೆ ಮ್ಯಾಮ್, ಸೊ ನೆಟ್ವರ್ಕ್ ಪ್ರಾಬ್ಲಮ್. ನಿಮ್ಗೆ ಸುಭಾಷಿಣಿ ಅವರು ಹಾಗೂ ಅನಿಲ್ ಕುಮಾರ್ ಸರ್ ಅವರು ಗ್ರೇಟ್ ಪ್ರೆಸೆಂಟೇಶನ್ ಅಂತ ಹಾಕಿದ್ದಾರೆ. ಹಾಗೆ ಅನಿಲ್ ಕುಮಾರ್ ಸರ್ ಅನ್ಮ್ಯೂಟ್ ಮಾಡಿ ಅಂತ ಹಾಕಿದ್ದಾರೆ. ಎಸ್ ಸರ್. ಮೇಡಮ್, ಮಾಲಿನಿ ಕುಮಾರ್ ಅವರು ಬಹಳ, ನಾನು ಅಫ್ಕೋರ್ಸ್ ಅನಿಲ್ ಕುಮಾರ್ ಬೆಂಗಳೂರಿಂದ. ನಿಮ್ದು ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿತ್ತು. ಅಂಡ್ ಆಕ್ಚುಲಿ ನಿಮ್ದು ನೀವು ಪ್ರೆಸೆಂಟೇಶನ್ ನೀವು ಹಾರ್ಟ್ ಇಂದ ಮಾತಾಡಿದ್ರಿ. ನೀವು ಕೆಲವರೆಲ್ಲ ಸುಮ್ಮನೆ ಹೇಳ್ಬೇಕು ಅದು ಓದ್ತಾರಂತ ನೀವು ಹೇಳಿಲ್ಲ, ಕೆಲವು ಎಕ್ಸಾಂಪಲ್ಸ್ ಎಲ್ಲ ಕೊಟ್ರಿ. ಆಮೇಲೆ ನಂಗೆ ಬಹಳ ಇಷ್ಟ ಆಗಿದ್ದು ನಿಮ್ದು ಲಾಸ್ಟ್ ಹಾಕದ 6 S ಫಾರ್ ವುಮನ್ ಎಂಪವರ್ಮೆಂಟ್ ಇದೆಲ್ಲ, ಅದು ಇದು ನಿಜವಾಗ್ಲೂ ಒನ್ ಆಫ್ ದಿ, ನಾನು ಹೇಳ್ತಿಲ್ಲ, ಒಳ್ಳೆ ನುಡಿ ಮುತ್ತುಗಳು ಅಂತೀವಲ್ಲ ಈ ಅಂತ ನೀವು ಇದು ಕೋಟ್ ಇದೆಲ್ಲ ಬಹಳ ಚೆನ್ನಾಗಿದೆ. ನೀವು ಇಷ್ಟು ಚೆನ್ನಾಗಿ ಕೊಟ್ಟಿರಿ ನೀವು ಅದನ್ನ, ಆಯ್ತಾ. ಇದನ್ನ ಎಲ್ಲಾರು ಫಾಲೋ ಮಾಡಿದ್ರೆ ಆಯ್ತಾ, ದೇ ಕ್ಯಾನ್ ರೀಚ್ ಟು ಎನಿ ಹೈಟ್ ಅಂತ ಅದು ಗೊತ್ತಾಗುತ್ತೆ ಮೇಡಮ್. ಬಹಳ ಚೆನ್ನಾಗಿದೆ, ಕೆಲವು ಎಕ್ಸಾಂಪಲ್ಸ್ ನೀವು ಬಹಳ ಚೆನ್ನಾಗಿ ಕೊಟ್ರಿ. ಸೊ ನಿಮ್ದು ಪ್ರೆಸೆಂಟೇಶನ್ ಇಸ್ ರಿಯಲಿ ನೈಸ್ ಮೇಡಮ್. ಥ್ಯಾಂಕ್ ಯು. ಶಿವರಾಮ್ ಕುರ್ಸಿ ಅವರು ಸಹ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಕೇಳಿಸ್ತಾ ಇದೆಯಾ ಮೇಡಮ್? ನೋಡಿ, ತುಂಬಾ ಚೆನ್ನಾಗಿ ನೀವು ವುಮನ್ ಎಂಪವರ್ಮೆಂಟ್ ಅಂತ ಹೇಳೋದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರ. ನೋಡಿ, ಪ್ರತಿ ಮನೆಯಲ್ಲೂ DXN ನಡಬೇಕು ಅಂತ ಅಂದ್ರೆ ಹೆಣ್ಮಕ್ಳ ಸಹಾಯ ಬೇಕೇ ಬೇಕು. ಹೌದು. ನಾವು ಹೊರಗಡೆ ಹೋಗೋದಿದ್ರೆ ಹೆಣ್ಮಕ್ಳಿಗೆ ನಾವು DXN ಬಗ್ಗೆ ಹೋಗ್ತಾ ಇದ್ದೇವೆ ಅಥವಾ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಪರ್ಮಿಷನ್ ತಗೊಂಡೇ ಹೋಗೋದು. ಅಕಸ್ಮಾತ್ ಎಲ್ಲಾದ್ರೂ ಅವ್ರು ಬ್ರೇಕ್ ಹಾಕಿದ್ರೆ, ನೋಡಿ ಈಗ ನಮ್ಮ SN ಶೆಟ್ಟರಿಗೆ ಅವ್ರ ಮನೆಯವರು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಮುಂದ್ ಬರ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಸುಧಾರಿಸ್ಕೊಂಡು, ಅವ್ರ ಮನೆಯವರು ಸುಧಾರಿಸ್ಕೊಂಡು ನಮ್ಗೆಲ್ಲ ಇಷ್ಟು ಚೆನ್ನಾಗಿ ನೋಡಿದ್ದಾರೆ. ಮತ್ತೆ ನೀವೊಂದು ಮಾತು ಹೇಳಿದ್ರ, ನಮ್ಮ SN ಶೆಟ್ರು ಈ ಜೂಮ್ ಮೀಟಿಂಗ್ ಅನ್ನ ನಡೆಸ್ಕೊಂಡು ಬಂದ್ರು, ಅವರೇ ಸ್ಟಾರ್ಟ್ ಮಾಡಿದ್ರು ಅಂತ. ನೋಡಿ, ನಾನು ಮೊದ್ಲೇ ಒಮ್ಮೆ ಹೇಳಿದ್ದೆ, ಈ ಮೀಟಿಂಗ್ ಕೇಳಲಿಕ್ಕೆ ನಾವು ಹುಬ್ಳಿ, ಉಡುಪಿ, ಗೋವಾ, ಬೆಂಗಳೂರು, ಸಿರ್ಸಿ ಈ ತರ ದೂರ ಊರು ಒಂದೊಂದ್ ದಿವಸ ನಾವು ಕನಿಷ್ಠ ಅಂದ್ರೆ ಒಂದ್ 2-3 ಸಾವಿರ ರೂಪಾಯಿ ವೇಸ್ಟ್ ಮಾಡಿ ಅಷ್ಟು ಖರ್ಚು ಮಾಡಿ ಹೋಗ್ಬೇಕಾಗಿತ್ತು. ಅಕಸ್ಮಾತ್ ಈ ಜೂಮ್ ಮೀಟಿಂಗ್ ಬಂದ್ ಮಾಡಿದ್ರೆ ಪ್ರತಿಯೊಬ್ಬ ನ್ಯೂ ಡಿಸ್ಟ್ರಿಬ್ಯೂಟರ್ಗೂ ತುಂಬಾ ತೊಂದರೆ ಆಗ್ತಿತ್ತು. ಇದನ್ನ ಸರಿಯಾಗಿ ಕೇಳಿ ಕಾರ್ಯರೂಪಕ್ಕೆ ಯಾರು ತರ್ತಾರೋ ಅವರಿಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತದೆ. ಮತ್ತೆ ಇವರಿಗೆ ತುಂಬಾ ಸಹನೆಯಿಂದ ಎಲ್ಲರನ್ನು ಸಂಭಾಳಿಸ್ಕೊಂಡು ಅವ್ರು ಶೆಟ್ರ್ ಬಂದಿದ್ದಾರೆ. ನಾನೊಮ್ಮೆ ಹೇಳಿದ್ದೆ ಅವರಿಗೆ, ಶೆಟ್ರೆ ನಾನೇನಾದ್ರೂ ಹೇಳಿದ್ರೆ ಬೇಜಾರಾಗ್ಬೇಡಿ ಅಂತ. ಆಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಬಟ್ರೆ ನಾನ್ ಮನ್ಸಿನಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಹಾಗೆ ಅದೇ ಸಮಯದಲ್ಲಿ ನಾನು ಹೊರಗಡೆ ಹಾಕ್ಬಿಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಆದಷ್ಟು ಜನ ಮೀಟಿಂಗ್ ಉಪಯೋಗ ಪಡೆದುಕೊಳ್ಬೇಕು. ಮತ್ತೆ ಲೇಡೀಸ್ ಇದನ್ನ ಹೆಚ್ಚು ಇನ್ವಾಲ್ವ್ ಆದ್ರೆ, ಈ ನಿಮ್ ಮನೆಯಲ್ಲಿ ಜನ ಬಂದಾಗ ನಾನು ಸ್ವಲ್ಪ ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಮಾತಾಡಿ ಅವ್ರಿಗೆ ಬಿಟ್ಕೊಟ್ಬಿಡ್ತೇನೆ. ಯಾಕಂದ್ರೆ ಲೇಡೀಸ್ ಹೇಳಿದ್ರೆ ಜನ ನಂಬುತ್ತಾರೆ, ಬರೀ ಜೆಂಟ್ಸ್ ಹೇಳಿದ್ರೆ ಇವ್ರೇನು ಹೇಳ್ತಾರೆ ತಿರ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಇವತ್ತು ತುಂಬಾ ಎಲ್ಲಾ ಜನರಿಗೂ ನೀವು ತುಂಬಾ ಮನವರಿಕೆ ಮಾಡ್ಕೊಟ್ರ. ಲೇಡೀಸು ಹೆಚ್ಚು ಆಕ್ಟಿವ್ ಆಗಿ ಪಾರ್ಟ್ ತಗೊಂಡು ಎಲ್ಲ ಅವ್ರವ್ರ ಮನೆಯವರಿಗೆ, ಅವ್ರ ಮನೆಯಲ್ಲಿರೋ ಮಕ್ಕಳಿಗೆ ಸಪೋರ್ಟ್ ಮಾಡಿ DXN ಬಿಸ್ನೆಸ್ ಅನ್ನ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ಅಂತ ಹೇಳಿ ನಾನು ಒಂದು ಮುಗಿಸ್ತೇನೆ ಮೇಡಮ್. ಥ್ಯಾಂಕ್ ಯು. ಸರ್. ಮಾಲ್ತೇಶ್ ಸರ್ ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋ ವರ್ಡ್ಸ್ ಫಾರ್ ದ ಇನ್ಫಾರ್ಮೇಶನ್. ಸೊ ಎಂತ ಇನ್ಫಾರ್ಮೇಶನ್ ಅಂದ್ರೆ, ಯಾರು ಅಂದ್ರೆ ವುಮೆನ್ಸ್ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೆ ಆದ್ರೆ, ಇದು ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ನೀವು ಅವರಿಗೆ ಹೇಳಿದಿರಿ.
ಕಾನ್ಫಿಡೆಂಟ್ ಕೊಟ್ಟಿದ್ದೀರಿ. ಸೊ ಒಂದು ರೈಟ್ ವೇ ಹೇಳಿದ್ರಿ, ಟ್ರೂ ಅಂಡ್ ಪಾತ್. ನೀವು ಹೇಳ್ತಕ್ಕಂಥದ್ದು ಎಲ್ಲ ಟ್ರಾನ್ಸ್ಪರೆನ್ಸಿ ಇತ್ತು, ಅವ್ರಿಗೊಂದು ಎನರ್ಜಿ ತುಂಬಿದ್ದೀರಿ, ನೀವು ಅವ್ರಿಗೆಲ್ಲ ಸ್ಪೋರ್ಟಿವ್ ಆಗಿದ್ದೀರಿ. ಸೊ ಅದೇನೋ ಹೇಳ್ತಾರಲ್ಲ ಗಾದೆ ಪ್ರವರ್ಬ್, ಏನು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಕಲಿತಂತೆ ಶಾಲೆ ಅಂತ ಒಂದು ಹೇಳಿ. ತೆರೆದಂತೆ. ಶಾಲೆ ಒಂದು ತೆರೆದಂತೆ. ಓಕೆ, ರೈಟ್. ಈಗ ಅದೇ ರೀತಿ ಹೆಣ್ಣೊಂದು ತಿಳಿದರೆ ಡಿಎಕ್ಸನ್ ಊರೊಂದು ತಿಳಿದಂತೆ ಅಂತ ಹೇಳ್ಬೋದು. ಇಡೀ ಊರಿಗೆ ನೀವು ರೋಲ್ ಅಂದ್ರೆ ಅವರು ಅಷ್ಟು ಡಿಸೈಡ್ ಮಾಡಿದ್ರೆ ಅಷ್ಟು ವರ್ಕ್ ಮಾಡೇ ಮಾಡ್ತಾರೆ. ಸೊ ಇವತ್ತು ಹೆಣ್ಮಕ್ಳು ಏನು ತುಂಬಾ ಕಷ್ಟದಲ್ಲಿ ಇರ್ತಾರೆ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅದರಿಂದ ಎಲ್ಲ ಓವರ್ಕಮ್ ಮಾಡ್ಕೊಂಡು ಅವ್ರು ಇಂಡಿಪೆಂಡೆಂಟ್ ಆಗಿ ಬದುಕ್ಲಿಕ್ಕೆ ನೀವು ಒಂದು ಒಳ್ಳೆ ರೈಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಸೊ ಯು ಆರ್ ದ ಬೆಸ್ಟ್ ಲೀಡರ್. ವಿಶ್ ಯು ಆಲ್ ದ ಬೆಸ್ಟ್. ಗೋ ಕ್ರೌನ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನೊಂದು 2-3 ಮಿನಿಟ್ಸ್ ಇದೆ. ದಯಾನಂದ್ ಶೆಟ್ಟಿ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾಲಿನಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗ್ರೇಟ್ ಪ್ರೆಸೆಂಟೇಶನ್ ಮೇಡಮ್. ಅದ್ಭುತವಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಲೇಡೀಸ್ ಯಾವ ರೀತಿಯಲ್ಲಿ ಡಿಎಕ್ಷನ್ ಅನ್ನು ಬೆಳೆಸಬಹುದು, ನಿಮ್ಮ ಇವತ್ತಿನ ಏನು ಕೇಳಿದಾರೆ ಅದನ್ನು ಕೇಳಿದ ಕೂಡಲೇ ಖಂಡಿತವಾಗಿ ಯಾರು ನಿದ್ರೆ ಮಾಡ್ಲಿಕ್ಕಿಲ್ಲ. ಆಕ್ಚುಲಿ ಲೇಡೀಸ್ ಅಷ್ಟು ಚೆನ್ನಾಗಿ ಮಾಡಿದಿರಿ. ಬಹಳ ಇನ್ಸ್ಪಿರೇಷನ್ ಆಗಿತ್ತು. ವುಮನ್ ಎಂಪವರ್ಮೆಂಟ್, ವುಮನ್ ಪವರ್. ಯಾಕಾದ್ರು ಲೇಡೀಸ್ ಪವರ್ ಉಂಟಲ್ಲ ಮೇಡಮ್, ಇಡೀ ಪ್ರಪಂಚದಲ್ಲಿ ಲೇಡೀಸ್ ಪವರ್ ಅದ್ಭುತವಾಗಿರ್ತದೆ. ಅದನ್ನ ನಾವು ಯೂಸ್ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ನಿಮ್ಮಂತ ಲೀಡರ್ಗಳು ಜೂಮ್ ಮೀಟಿಂಗ್ ಮುಖಾಂತರ ನಮ್ಗೆ ಈಗ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಇದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಇಲ್ಲಂತಾದ್ರೆ ತಮ್ಮಂತವರ ಮಾತು ಕೇಳಲಿಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಮಾಲಿನಿ ಮೇಡಮ್ ಅವರು ನಮ್ಗೆ ಜೂಮ್ ಮೀಟಿಂಗ್ ಮುಂಚೆ ಯಾರಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಲೀಡರ್ಸ್ ಇದ್ರು, ನಾವು ಯಾವ್ದಾದ್ರು ಮೀಟಿಂಗ್ ಹೋಗ್ತಾ ಇದ್ವಿ. ಅದರ ಮೀಟಿಂಗ್ ಅಲ್ಲಿ ತಮ್ಮಂತವರು ನಾವು ಬರುವುದು ಹೋಗುದು ಲೇಡೀಸ್ಗೆ ತುಂಬಾ ಕಷ್ಟನೂ ಕೂಡ. ಆದ್ರೆ ಈಗ ಜೂಮ್ ಮೀಟಿಂಗ್ ಇದು ಕಂಟಿನ್ಯೂ ಒಂದು ಪ್ರೊಸೆಸ್ ಆಗ್ತಾ ಇದೆ. ಖಂಡಿತವಾಗಿಯೂ ಇದು ನಾವು ಕರ್ನಾಟಕದ ಡಿಎಕ್ಷನ್ ಬೆಳವಣಿಗೆಗೆ ಒಂದು ಪೂರಕವಾದ ವಾತಾವರಣವನ್ನು ತಮ್ಮಂತ ಲೇಡೀಸ್ ಲೀಡರ್ಗಳು ಏನ್ ಮಾಡ್ತಾ ಇದೆ ಪ್ರಾರಂಭಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈಗ ನಮ್ಮ ಲೇಡೀಸ್ ಟೀಮ್ ಬಹಳ ಚೆನ್ನಾಗಿದೆ. ಈಗ ನಮ್ಮಲ್ಲಿ ಕೂಡ ಈಗ ಲೇಡೀಸ್ ನಿಮ್ಮಂತವರ ಪ್ರೇರಣೆಯಿಂದ ನಮ್ಮಲ್ಲಿ ಕೂಡ ಒಳ್ಳೊಳ್ಳೆ ಲೇಡೀಸ್ಗಳು ಈಗ ಅದಕ್ಕೆ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ತಾವು ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಮತ್ತೆ ಅದು ಏನು ಲಾಸ್ಟಿಗೆ ಒಂದು ಏನು ಹೇಳಿದಿರಿ, 6 ಫಾರ್ ವುಮೆನ್ ಎಂಪವರ್ಮೆಂಟ್ ಇಸ್ ಫ್ಯಾಂಟಾಸ್ಟಿಕ್. ಯಾಕಂತ ಹೇಳಿದ್ರೆ ಒಂದು ಯಾವುದೇ ಒಂದು ಪ್ರೋಗ್ರಾಮ್ಗೆ ಸಿದ್ಧತೆ ಮಾಡಿಕೊಂಡು ಬರ್ಬೇಕಾಗುತ್ತೆ. ಸಿದ್ಧತೆಯಲ್ಲಿ ವಿಫಲರಾದ್ರೆ ವಿಫಲತೆಗೆ ಸಿದ್ಧತೆ ಮಾಡಿಕೊಂಡಂತೆ ಅಂತ ಹೇಳ್ತಾರೆ. ನೀವು ಅಷ್ಟು ಪರ್ಫೆಕ್ಟ್ ಆಗಿ ಸಿದ್ಧತೆ ಮಾಡಿಕೊಂಡಿದ್ದೀರಿ. ಇಟ್ ಇಸ್ ವೆರಿ ಗ್ರೇಟ್. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ತಿಂಗಳಿಗೊಮ್ಮೆ ತಮ್ಮ ಮೀಟಿಂಗ್ ಇರ್ಲಿ ಅಂತ ನಾನು ಶೆಟ್ಟಿಗೆ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನೊಂದು 50 ಸೆಕೆಂಡ್ಸ್ ಅಲ್ಲಿ ಸೆಷನ್ ಎಂಡ್ ಆಗುತ್ತೆ. ಮತ್ತೆ ಯಾರಾದ್ರೂ ಮಾತಾಡೋಕೆ ಇದ್ರೆ ಒಂದು 5-10 ಮಿನಿಟ್ಸ್ ನಾವು ಕಂಟಿನ್ಯೂ ಮಾಡ್ತೀವಿ ಜೂಮ್ ಮೀಟಿಂಗ್. ಶೈಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ತೀರಿ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಶೈಲಾ. ಗುಡ್ ಮಾರ್ನಿಂಗ್ ಮೇಡಮ್. ತುಂಬಾ ಚೆನ್ನಾಗಿ ಇವತ್ತು ಎಂಪವರ್ಮೆಂಟ್ ಬಗ್ಗೆ ಮಾತಾಡಿದ್ರ. ಕರ್ನಾಟಕದ ರತ್ನ ವಸ್ಪಾಲ್ ಮೇಡಮ್ ನೀವು. ಥ್ಯಾಂಕ್ ಯು ಸೋ ಮಚ್. ನೀವು ಅದೇ ದಾರಿ ಮೇಲೆ ಬರ್ಬೇಕು. 100% ನಿಮ್ಗೂ ಆ ಕೆಪಾಸಿಟಿ ಇದೆ. ಹೌದು ಮೇಡಮ್. ಬಹಳ ಇನ್ನು ನಮ್ಮ ಜರ್ನಿ ಬಹಳ ತುಂಬಾ ದೊಡ್ಡದಾಗಿದೆ. ಈಗ ಸ್ಟಾರ್ಟ್ ಮಾಡಿದೀವಿ. ಬಟ್ ಏನ್ ನನ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಇವತ್ತು ನಮ್ಮ ಟೀಮ್ ನವರು ತುಂಬಾ ಜನ ಲೇಡೀಸ್ ಕುತ್ಕೊಂಡಿದ್ದಾರೆ. ಎಲ್ಲರಿಗೂ ತುಂಬಾ ನಾನ್ ನೋಟಿಸ್ ಮಾಡಿದೀನಿ, ಬಹಳ ಶಕ್ತಿ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಮೇಡಮ್ ನಿಮ್ಗೂ ಗೊತ್ತಿರ್ಬೋದು, ಈ ಫ್ಯಾಮಿಲಿ ಮಕ್ಳು ಇವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮಾಡ್ಬೇಕಲ್ಲ ನಾವೆಲ್ಲರೂ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ಚಾಲೆಂಜ್